ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। वसुदेवसुतं देवं कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। शिवाय विष्णुरूपाय शिवरूपाय विष्णवे शिवस्य हृदयं विष्णु विष्णुश्च हृदयं शिवः। यथा शिवमयो विष्णु एवं विष्णुमयः शिवः। यथान्तरं न पश्यामि तथा मे स्वस्तिरायुषी। पूर्णाद्वैतरूपेण सरलसङ्घेषु ब्राह्मणा निर्विकल्पेषु निरञ्जना निराकारेषु निर्गुणा। ओम श्री गुरुभ्यो नमः। हरि ओम। ಎರಡು ಹಸ್ತಗಳ ಪರಸ್ಪರಜಿ ಶಾಖವನ್ನು ಕಣ್ಣಿ ಕೊಡಿ. ಹಸ್ತದೊಳಗೆ ಕಣ್ಣುಗಳನ್ನು ಬಿಟ್ಟು ಕೈಗಳನ್ನ ಪಕ್ಕಕ್ಕೆ ಸರಿಸಿ. ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತ. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಸುಮಾರು ಜನ ಮಾತಾಡ್ರಿ. ಸೊ ಇನ್ನು 10ನೇ ತಾರೀಕುವರೆಗೂ ಐ ಥಿಂಕ್ ನಿಮ್ದು ಕ್ಲಾಸ್ ಇದೆ ಅಂತ ಅನ್ಕೊಳ್ತೀನಿ. ಇವತ್ತು ಮೂರನೇ ತಾರೀಕು ಅಲ್ವಾ ಇವತ್ತು? ಇವತ್ತು ಸೇರಿದ್ರೆ ಕ್ಲಾಸ್ ಇದೆ ಅಂತ ಅನ್ಕೊಳ್ತೀನಿ. 7 ದಿನ. ಸೊ 21 days. ಓಕೆ. ಸೊ ಇಷ್ಟು ದಿನದಲ್ಲಿ ಮತ್ತೇನಾದ್ರು ನಿಮ್ಗೆ ಆಗಿರುವಂತ ಅನುಭವ, ಚೇಂಜಸ್ ದಿನಕ್ಕೆ ಇಬ್ರು ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದೀನಿ. ಸ್ಟಾರ್ಟ್ ಮಾಡಿ. ಯಾರಾದ್ರೂ ಒಬ್ರು ಏನ್ ಚೇಂಜಸ್ ಆಗ್ತಾ ಇದೆ ಇಷ್ಟು ದಿನದಲ್ಲಿ ನೀವು ರೂಪಾಜಿ ನಿಮ್ದು ಸ್ಕ್ರೀನ್ ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ. ರೂಪಾ ಧನಂಜಯ್ ಅವರು. ಓಕೆ, ನೀವೇ ಹೇಳಿದ್ರೆ ಹೇಳ್ಬೋದಿಲ್ಲ, ನಾವೇ ಹೆಸರು ತಗೊಳ್ತೀವಿ. ಸುಧಾ ಮೇಡಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾರಾ? ಮಾಡಿ. ನಮಸ್ಕಾರ ಮ್ಯಾಮ್. ನಮಸ್ತೆ. ಆಕ್ಚುಲಿ ಈ ಚಕ್ರಧ್ಯಾನ ಕ್ಲಾಸ್ ಸೇರ್ಕೊಳ್ಳೋದ್ರ ಹಿಂದಿನ ರೀಸನ್ ಇದ್ದಿದ್ದೆ ಎಮೋಷನಲ್ ಸ್ಟ್ರೆಂತ್ ಬೇಕು ಅಂತ. ಅಂದ್ರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಎಮೋಷನಲಿ ವೀಕ್ ಆಗೋದಾಯ್ತು, ಅಥವಾ ಬೇಗ ಕೋಪ ಬರೋದು, ಬೇಗ ಅಳು ಬರೋದು, ಆತರ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಇದರಿಂದ ಸ್ಪೆಷಲಿ ಏನಂತಾರೆ ಮಗನ್ ಮೇಲೆ ಆ ಇಂಪ್ಯಾಕ್ಟ್ ಜಾಸ್ತಿ ನೋಡ್ತಾ ಇದ್ದೆ ನಾನು. ಈ ನಡುವೆ ಹೆಂಗಾಗಿದೆ ಅಂದ್ರೆ ಕೋಪ ಬಂದ್ರು ಅದನ್ನ ಒಂದ್ ಸ್ಟೇಜ್ ವರ್ಗು ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ಫೀಲ್ ಆಗ್ತದೆ. ಸಡನ್ ಆಗಿ ಆ ರಿಯಾಕ್ಷನ್ ಇಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಮೆಡಿಟೇಷನ್ ಎಲ್ಲ ಆದ್ಮೇಲೆ ಮೈಂಡ್ ಫುಲ್ ಕಾಮ್ ಆಗಿರುತ್ತೆ. ಎಲ್ಲೂ ಆ ಹರಿದಾಟನೋ ಅಥವಾ ತುಂಬಾ ಓವರ್ ಥಿಂಕಿಂಗ್ ಆ ತರದ್ದು ಯಾವ್ದು ಬರಲ್ಲ. ಒಂಥರ ಖುಷಿಯಾಗಿ ಇರ್ಬೇಕು ಅನ್ನೋ ಫೀಲಿಂಗ್ ಇದೆ. ಸೊ ಓವರ್ ಆಲ್ ಅಂದ್ರೆ ಮುಂಚೆ ಹೆಂಗಿದ್ದೆ ಅಂತ ಯೋಚನೆ ಮಾಡಿದ್ರೆ ಪೂರ್ತಿ ಚೇಂಜ್ ಆಗಕ್ ಸ್ವಲ್ಪ ಟೈಮ್ ಬೇಕೇನೋ, ಬಟ್ ಆ ಡಿಫರೆನ್ಸ್ ಅಂತೂ ಕಾಣುತ್ತೆ ನನಗೆ. ನಾನ್ ಚೇಂಜ್ ಆಗ್ತಾ ಇದ್ದೀನಿ, ನಂದ್ರೊಳಗ ಕಾಮ್ನೆಸ್ ಬರ್ತಾ ಇದೆ. ಎಮೋಷನಲಿ ಇಮಿಡಿಯೇಟ್ ಆಗಿ ನಾನು ರಿಯಾಕ್ಟ್ ಮಾಡ್ತಿಲ್ಲ ಯಾವುದೇ ಇದಕ್ಕೂ ಅನ್ನೋದನ್ನ ಅದ್ ಫೀಲ್ ಆಗ್ತದೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಹೀಗೆ ಒಬ್ಬೊಬ್ರಲ್ಲಿ ಒಂದೊಂದ್ ರೀತಿಯ ಚೇಂಜಸ್ ಗಳು ಕಾಣ್ತಾ ಇರತ್ತೆ. ಸೊ ಮತ್ತೊಬ್ರು ಲೀಲಾ ಮೇಡಮ್ ಮಾತಾಡ್ಸ್ಬೋದಾ? ಮಾತಾಡ್ತಾರ? ಎಸ್, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಮೈಕ್ ತರ ಇರುತ್ತಲ್ವಾ, ಮೈಕ್ ತರ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಬಟನ್ ಒತ್ತಿ. ಇಲ್ಲ ಆಗತ್ತೆ, ನಾವ್ ಆಪ್ಷನ್ ಕೊಟ್ಟಿದೀನಿ. ಸೊ ನಿಮ್ಗಲ್ಲಿ ಮೋಸ್ಟ್ಲಿ ಆಗ್ತೀರಾ ಅಂತ ಅನ್ಸುತ್ತೆ. ನಾವೇ ಅನ್ಮ್ಯೂಟ್ ಮಾಡ್ಬೋದೇನೋ. ಒಂದ್ ನಿಮಿಷ, ನಾವೇ ಮಾಡ್ತೀವಿ, ಟ್ರೈ ಮಾಡ್ತೀನಿ. ವೇಟ್.
ಓಕೆ ಕೊಡಕ್ಕೆ. ಇವಾಗ ಮಾಡಿ. ಓಕೆ. ಈಗ ಆಗತ್ತಾ ನೋಡಿ? ಆಗ್ತಿಲ್ವಾ? ಎಲ್ಲರಿಗೂ ಆಗ್ತಿಲ್ವಾ? ಆಗ್ತಿದಮ್ಮ. ನಿಮ್ಗೆ ಮಾತ್ರ ಯಾಕೆ ಆಗ್ತಿಲ್ಲ? ಆಗ್ತಾ ಇದೆ ಅಜ್ಜಿ. ಓಕೆ, ನೀವು ಓಕೆ ಕೊಡಿ. ಇವಾಗ ನಾವು ಆಸ್ಕ್ ಅನ್ಮ್ಯೂಟ್ ಅಂತ ಹೇಳಿದಾಗ ಹಿಂಗ್ ಓಕೆ ಅಂತ ಕೊಡಿ. ಓಕೆ ಅಂತ ಬರುತ್ತೆ ನೋಡಿ, ಓಕೆ ಕೊಡಿ ಅದನ್ನ ಅದ್ರ ಮೇಲೆ. ಓಕೆ, ಇಟ್ಸ್ ಓಕೆ. ನೆಕ್ಸ್ಟ್ ವಿಜಯಲಕ್ಷ್ಮಿ ಮಾತಾಡ್ಬೋದಾ? ಎಸ್, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೋಬೇಕು. ಮೋಸ್ಟ್ಲಿ ಎಲ್ಲರಿಗೂ ಅನ್ಮ್ಯೂಟ್ ಗೊತ್ತಿಲ್ಲ ಏನಾಗ್ತಿದೆ ಅಂತ. ಕೆಲವ್ರಿಗೂ ಬರ್ತಿದೆ, ನಿಮ್ಗೆ ಯಾಕೆ ಆಗ್ತಿಲ್ಲ? ಆಗ್ತಾ ಇದೆ, ಎಲ್ಲರಿಗೂ ಆಗ್ತಾ ಇದೆ. ಓಕೆ, ನಂಗೆ ಗೊತ್ತಿಲ್ಲ. ಇವ್ರು ವಿಜಯಲಕ್ಷ್ಮಿ ಅವ್ರಿಗೂ ಆಗ್ತಿಲ್ಲ. ಆಯ್ತಾ? ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಉಳಿದವ್ರು ಯಾರು? ನನ್ನ ರೆಗ್ಯುಲರ್ ಕ್ಲಾಸ್ ಸ್ಟೂಡೆಂಟ್ ಬಿಟ್ಟು ಉಳಿದವ್ರಿಗೆ ಯಾರಿಗೆ? ಸುನಿಲ್ಜಿ ಮಾತಾಡ್ತಾರ? ಕೆಲವರಿಗೆ ಅನ್ಮ್ಯೂಟ್ ಆಪ್ಷನ್ಸ್ ಆಗ್ತಿದೆ. ಆಗ್ತಿಲ್ಲ ಯಾಕೆ? ಎಲ್ಲರಿಗೂ ಆಗ್ತಿದೆಯಲ್ಲ ಸುನಿಲ್ ಸರ್, ಯಾಕೆ? ಆಗ್ತಾ ಇದೆ. ಮತ್ತೆ ನಿಮ್ಗೆ ಯಾಕೆ ಆಗ್ತಿಲ್ಲ? ನಾನು ಯಾರು ನೇಮ್ ತಗೋತೀನಿ ಅವ್ರಿಗೆ ಆಗ್ತಿಲ್ಲಲ್ಲ. ಅವರು ಜಾಯಿನ್ ತಗೊಂಡಾಗ ಟ್ಯಾಪ್ ಟು ಅನ್ಸ್ಪೀಕ್ ಅಂತ ಕೊಡ್ಬೇಕು ಮ್ಯಾಮ್. ಅದು ಅವರು ಫೋನ್ ಅವ್ರ ಇದ್ರಲ್ಲೇ ಕೊಟ್ಕೋಬೇಕು, ಅವ್ರ ಡಿವೈಸ್ ಅಲ್ಲಿ. ಸೊ ಆಗುತ್ತೆ ಅವಾಗ. ಓಕೆ, ಅವ್ರಿಗೆ ಗೊತ್ತಾಗಿರಲ್ಲ. ಓಕೆ ಸುನಿಲ್ ಸ್ಕ್ರೀನ್ ಲಾಕ್ ಆಗ್ತಿತ್ತು ಆಗ. ಮಾತಾಡಿ. ಹಾಜಿ, ಕ್ಲಾಸಿಗೆ ಜಾಯ್ನ್ ಆದಾಗಿಂದ ತುಂಬಾ ಟಾರ್ಮ್ನೆಸ್ ಫೀಲ್ ಆಗ್ತಾ ಇದೆ. ಮತ್ತೆ ಆಕ್ಚುಲಿ ಸ್ವಲ್ಪ ತುಂಬಾ ಫ್ಲಕ್ಚುಯೇಷನ್ ಮೈಂಡ್ ಇರ್ತಾ ಇತ್ತು. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಇಲ್ಲ ಒಂದ್ ಕೆಲ್ಸದಲ್ಲಿ ಇರ್ಬೇಕಾದ್ರೆ ಬೇರೆ ಥಾಟ್ಸ್ ತುಂಬಾ ಬರ್ತಾ ಇತ್ತು. ಈಗ ಅದೊಂದ್ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಒಂದ್ ಸ್ವಲ್ಪ ಪಾಸಿಟಿವ್ ಮೈಂಡ್ ಅನ್ನೋ ಫೀಲ್ ಆಗ್ತಾ ಇದೆ. ಏನ್ ಹೇಳಿದೆ, ಒಂದ್ ಕೆಲ್ಸ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ತುಂಬಾ ಕಾನ್ಸಂಟ್ರೇಟ್ ಆಗಿ ಇರ್ಲಿಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಓವರಾಲ್ ನಿಮ್ಗೆ ಈಗ ಪರವಾಗಿಲ್ಲ, ಹೆಲ್ಪ್ ಆಗಿದೆ ಎಲ್ಲ? ಯಾ, ಹೌದು. ಥ್ಯಾಂಕ್ ಯು. ಓಕೆ, ಈಗ ಸಂಜೀವಿನಿ ಭಸ್ತ್ರಿಕಾ ಶುರು ಮಾಡೋಣ. ಸ್ಟಾರ್ಟ್ ಮಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಎಲ್ಲರೂ. ಫಸ್ಟ್ ಯಾರೆಲ್ಲ ವಿಡಿಯೋ ಆಫ್ ಮಾಡಿರೋ ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡಿ ಸಂಜೀವಿನಿ ಭಸ್ತ್ರಿಕಾ ಮಾಡಿ.
many times ಮಾಡ್ಬೇಕು? ವಿಡಿಯೋ ಆನ್ ಮಾಡ್ಕೊಳ್ಳಿ. ಉಳಿದವರು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ವಿಡಿಯೋ ಆಫ್ ಮಾಡ್ಬಿಡಿ ಅಂತ. ಪ್ರತಿ ಸಲ ವಿಡಿಯೋ ಆಫ್ ಮಾಡ್ತಾನೆ ಇರ್ತೀರಿ ಎಲ್ಲರೂ. ಇದು ವಿಡಿಯೋ ಆಫ್ ಮಾಡ್ಕೊಂಡು ಕಲಿಯುವಂತ ವಿದ್ಯೆ ಅಲ್ಲ ಇದು. ನಾಟ್ ಓನ್ಲಿ ಫಿಸಿಕಲ್ ಪ್ರಾಕ್ಟೀಸ್ ಇದು. ಅದೇನ್ ಮೈಂಡ್ ಸೆಟ್ ಅಂದ್ರೆ, ಈಗ ಫಸ್ಟ್ ಸ್ಕ್ರೀನ್ ಅಲ್ಲಿ ಅವ್ರು ಆಲ್ಮೋಸ್ಟ್ ಯಾವಾಗ್ಲೂ ನೋಡ್ತಿರ್ತಾರೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಸೆಕೆಂಡ್ ಸ್ಕ್ರೀನ್ ಬರೋದಿಲ್ಲ. ಸೊ ಹಾಗಾಗಿ ವಿಡಿಯೋ ಆಫ್ ಮಾಡ್ಕೊಂಡ್ರಾಯ್ತು ಅನ್ನೋದಿರುತ್ತೆ. ಇನ್ನು ನೋಡಿ, ಪುಷ್ಪಾ ಮೇಡಮ್ ಅವರು ಇಬ್ರು ಪುಷ್ಪ ಅವರು ವಿಡಿಯೋ ಆನ್ ಮಾಡಿಲ್ಲ. ಮ್ಯಾಮ್ ಡಿವಿಯೇಟೆಡ್ ಇರುತ್ತಲ್ಲ, ಡಿವಿಯೇಟೆಡ್ ನಜರ್ ಸ್ಪೆಕ್ಟ್ರಮ್, ಅದು ಕ್ಲಿಯರ್ ಆಗುತ್ತಾ ಸಂಜೀವಿನಿ ಬಸ್ತು ಮಾಡಿ? ಅರ್ಥ ಆಗಿಲ್ಲ ಮ್ಯಾಮ್. ಅಂದ್ರೆ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಇರುತ್ತಲ್ಲ, ಲೈಕ್ ಬೋನ್ ಒಂಚೂರು ಸ್ಲೈಟ್ ಆಗಿ ಇದಾಗಿರುತ್ತೆ, ಡಿವಿಯೇಟೆಡ್ ಅಂತ. ಇಲ್ಲ ಫಿಸಿಕಲ್ ಅಂದ್ರೆ ಲೈಕ್ ಬ್ರೀತಿಂಗ್ ಒಂದ್ ಸೈಡ್ ಬ್ರೀತ್ ಮಾಡಕ್ ಆಗಲ್ಲ, ಅದಕ್ಕೆ ಕಾರ್ಟಿಲೇಜ್. ಓಕೆ, ಡಿವಿಎಸ್ ಅಂತಾರೆ. ಕೆಲವರು ಅದನ್ನ ಸರ್ಜರಿ ಮಾಡ್ಸ್ಕೊತಾರೆ, ಕೆಲವರು ಮಾಡ್ಸ್ಕೊಳಲ್ಲ. ಅಂದ್ರೆ ಲೆಫ್ಟ್ ನೋಸ್ ಅಲ್ಲಿ ಬ್ರೀತ್ ಮಾಡ್ಬೋದು, ರೈಟ್ ನೋಸ್ ಅಲ್ಲಿ ಸ್ವಲ್ಪ ಅದು ಇದಾಗಿರುತ್ತೆ. ಸ್ವಲ್ಪ ಕೃಮಾಂಶ ತರ ಬೆಳ್ಕೊಂಡಿರುತ್ತೆ, ಮ್ಯೂಕಸ್ ಇನ್ಕ್ರೀಸ್ ಆಗಿರುತ್ತೆ. ಇಲ್ಲಾಂದ್ರೆ ಬೋನ್ ಸ್ವಲ್ಪ ಕ್ರಾಸ್ ಆಗಿದೆ, ಸ್ವಲ್ಪ ಕ್ರಾಸ್ ಆಗಿದೆ. ಅದು ಕಾರ್ಟಿಲೇಜ್. ಓಕೆ, ಇಲ್ಲ ಅದು ಬೋನ್ ಸಂಬಂಧಪಟ್ಟಿದ್ದು ಸ್ಟ್ರೈಟ್ ಮಾಡಕ್ಕಾಗಲ್ಲ. ಬಟ್ ಒಳಗಡೆ ನಿಮ್ಗೆ ಮ್ಯೂಕಸ್ ಏನಾದ್ರು ಪ್ರಾಬ್ಲಮ್ ಆಗಿ ಅಲ್ಲೇನಾದ್ರು ಅದು ಜಾಸ್ತಿ ಗ್ರೋತ್ ಆಗಿದ್ರೆ ಅದು ಕ್ಲಿಯರ್ ಆಗುತ್ತೆ. ಅದರ್ವೈಸ್ ಬೋನ್ಗೆಲ್ಲ ಇದು ಅದೆಲ್ಲ ಫಿಸಿಕಲ್, ಅದದು ಬೇರೆ ತರ. ಅಂದ್ರೆ ರೈಟ್ ನಾಸಲ್ ಅಲ್ಲಿ ಅಂದ್ರೆ ಒಂದ್ 80% ಬ್ರೀತ್ ಮಾಡ್ಬೋದು, 20% ಬೋನ್ ಅದು ಸ್ಲೈಟ್ ಆಗಿ ಡಿವೇಟ್ ಆಗಿರುತ್ತೆ, ಆತರ. ಹೌದು, ಸ್ವಲ್ಪ ಇದಾಗುತ್ತೆ. ಬಟ್ ಅದು ಕೆಲವೊಂದ್ಸಲ ಏನಾಗುತ್ತೆ, ನಿಮ್ಗೆ ಬೇಸಿಗೆಗಾಲದಲ್ಲಿ ಪ್ರಾಬ್ಲಮ್ ಆಗಲ್ಲ, ಅದು ಚಳಿಗಾಲ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ. ಇಲ್ಲ ಅದು ಏನಾಗಲ್ಲ, ಬಟ್ ಇದು ರೆಸ್ಪಿರೇಟರಿ ಸಿಸ್ಟಮ್ ನ ತುಂಬಾ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ನಿಮ್ಗೆ ಸಂಜೀವಿನಿ ಭಸ್ತ್ರಿಕಾ. ಮುಖ್ಯವಾಗಿ ಬ್ರೈನ್ ರಿಲೇಟೆಡ್ ನರ್ವ್ಸ್ ಇರುತ್ತೆ, ಅದನ್ನ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಮಾಡುತ್ತೆ. ಮತ್ತೆ ನಿಮ್ಮ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳಿದ್ನಲ್ಲ, ಈ ಪಾರ್ಟ್ ಇದನ್ನ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಮಾಡುತ್ತೆ. ಬೆನ್ನು ನೇರ ಮಾಡಿ ಕೂತ್ಕೊಳ್ಳಿ. ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಭುಜಗಳನ್ನ ಸಡಿಲ ಮಾಡಿ ಸಂಜೀವಿನಿ ಭಸ್ತ್ರಿಕಾ ಅಭ್ಯಾಸದಿಂದ ಆಗ್ತಾ ಇರುವಂತಹ ಬದಲಾವಣೆಯನ್ನ ಗಮನಿಸ್ತಾ ಬನ್ನಿ. ಚಕ್ರ ಧ್ಯಾನದ ಥಿಯರಿಯನ್ನು ನೀವು 10 ದಿನಗಳ ಕಾಲ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, 21 ದಿನದ ಈ ಒಂದು ಧ್ಯಾನದ ಒಂದು ತರಗತಿಯಲ್ಲಿ 10 ದಿನ ನೀವು ಥಿಯರಿನ ತಿಳ್ಕೊಂಡು, ಇನ್ನು 11 ದಿನ, ಐ ಥಿಂಕ್ 11 ದಿನದಲ್ಲಿ ನೀವು ಪೂರ್ತಿಯಾಗಿ ಚಕ್ರ ಧ್ಯಾನಕ್ಕೆ ನೀವು ಬಂದ್ರೆ, ಅಂದ್ರೆ 7 ಚಕ್ರಗಳನ್ನ ಹೇಗೆ ಪ್ರತಿನಿತ್ಯ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಅಥವಾ ಅದರಲ್ಲಿರುವಂತಹ ಬ್ಲಾಕೇಜಸ್ ಅನ್ನು ಹಾಕೋದು, ಅಥವಾ ಚಕ್ರವನ್ನ ಹೇಗೆ ನಾವು ಓಪನ್ ಅಪ್ ಮಾಡೋದು, ಸಂಪೂರ್ಣವಾಗಿ ಎನರ್ಜಿಯನ್ನ, ಕೆಳಮುಖವಾಗಿರುವಂತ ಎನರ್ಜಿನ ಹೇಗೆ ನಾವು ಮೇಲ್ಮುಖವಾಗಿ ಹರಿಸೋದು, ಅಥವಾ ಕಾಸ್ಮಿಕ್ ಎನರ್ಜಿನ ಹೇಗೆ ಪ್ರತಿಯೊಂದು ಚಕ್ರಕ್ಕೂ ಕೂಡ ಇಳಿಸೋದು, ಇಷ್ಟನ್ನ ನೀವು ಭಾನುವಾರದಿಂದ ಅಭ್ಯಾಸ ಮಾಡ್ತಾ ಇದ್ದೀರಿ. ಸೊ ಯಾವುದೇ ಒಂದು ಅಭ್ಯಾಸ ಅಥವಾ ಪ್ರಯತ್ನ ಅದು ಅಭ್ಯಾಸ ಆಗಿ ಬದಲಾಗಬೇಕಾದ್ರೆ, ಒಂದು ಹ್ಯಾಬಿಟ್ ಆಗಿ, ಆ ಅಭ್ಯಾಸ ನಮ್ಮ ಸ್ವಭಾವ ಆಗಿ ಬದಲಾಗಬೇಕಾದ್ರೆ, ಸ್ವಭಾವ ವ್ಯಕ್ತಿತ್ವವಾಗಿ ಬದಲಾಗಬೇಕಾದ್ರೆ ಒಂದಷ್ಟು ಸಮಯಗಳನ್ನ ತಗೊಳ್ತಾ ಹೋಗುತ್ತೆ. ಮಂಡಲ ಅಂತ
ಹಿಂದೆ ಒಂದು ಮಂಡಲ ಮಾಡ್ಬೇಕು, 2 ಮಂಡಲ ಮಾಡ್ಬೇಕು, ಆಗ ಇದು ನಿಮ್ಗೆ ಸಿದ್ಧಿ ಆಗತ್ತೆ ಅಂತ. ಪ್ರಥಮದಲ್ಲಿ ಚಕ್ರ ಧ್ಯಾನದಲ್ಲಿ 48 ದಿನಗಳು ಕಂಪಲ್ಸರಿ, ಒಂದು ದಿನವೂ ಬಿಡದೆ 48 ದಿನಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅನ್ನೋದು ಇರುವಂತದ್ದು. ಅದರಲ್ಲಿ ನೀವು 47 ದಿನ ಮಾಡಿರ್ತೀರಾ, 48ನೇ ದಿನ ಇಲ್ಲ ಯಾವ್ದೋ ಕಾರಣಕ್ಕಾಗಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ 47 ದಿನನೂ ಕೂಡ ವ್ಯರ್ಥ ಆಗತ್ತೆ ಅನ್ನೋ ಒಂದು ಇದು. ಅಂದ್ರೆ ಅಷ್ಟು ಸಂಪೂರ್ಣವಾಗಿ ಸಿದ್ಧಿ ಆಗಲಿಲ್ಲ. ಹೇಗೆ ಅಂತಂದ್ರೆ ಈಗ ಯಾವುದೇ ಒಂದು ನರ್ವ್ ನೀವು ತಗೊಂಡಿರುವಂತ ಒಂದು ಪಾತ್ ಕ್ರಿಯೇಟ್ ಆಗ್ಬೇಕು. ಈಗ ನಾನು ನಡ್ಕೊಂಡು ಹೋಗ್ತಾನೆ ಇರ್ತೀನಿ, ಒಂದ್ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇರ್ತೀನಿ ಅಂದ್ರೆ ಅಲ್ಲಿ ಎಂತಹ ಹುಲ್ಲು ಬೆಳೆದಿದ್ರು ಏನಿದ್ರು ಕೂಡ ಒಂದು ದಾರಿನೇ ಕ್ರಿಯೇಟ್ ಆಗ್ಬಿಡುತ್ತೆ, ಒಂದು ರಸ್ತೆನೇ ನಿರ್ಮಾಣ ಆಗ್ಬಿಡುತ್ತೆ. ಆ ರಸ್ತೆಯಲ್ಲಿ ನಾನು ಮಾತ್ರ ಅಲ್ಲ, ಅನೇಕ ಜನರು ಓಡಾಡೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದೇ ರೀತಿ ಯಾವ್ದಾದ್ರು ಒಂದು ಅಭ್ಯಾಸ ನಾವು ಅದನ್ನ ನಿರಂತರವಾಗಿ ಮಾಡ್ತಾನೆ, ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾನೆ ಹೋದಾಗ ನಮ್ಮ ಬ್ರೈನ್ ಅಲ್ಲೂ ಕೂಡ ಒಂದು ಹೊಸ ಒಂದು ರೂಟ್ ಪಾತೆ ಒಂದು ಕ್ರಿಯೇಟ್ ಆಗ್ಬಿಡುತ್ತೆ. ಆಮೇಲೆ ನಾವು ಯಾವುದೇ ಒಂದು ಅಭ್ಯಾಸವನ್ನ ಮಾಡ್ತಾ ಹೋದಾಗ ಈಸಿಯಾಗಿ ಅದು ನಮಗೆ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಇವತ್ತಿನ ದಿನಗಳಲ್ಲಿ ಏನಂದ್ರೆ ಯಾವುದನ್ನು ನಾವು ಕಂಪ್ಲೀಟ್ ಮಾಡೋದೇ ಇಲ್ಲ, ಒಂದನ್ನು ಕೂಡ ನಾವು ಕಂಪ್ಲೀಟ್ ಮಾಡೋದಿಲ್ಲ. ಎಲ್ಲವೂ ಕೂಡ ಇನ್ಸ್ಟೆಂಟ್ ಆಗ್ಬೇಕು, 2 ಮಿನಿಟ್ ಮ್ಯಾಗಿ ತರ, 2 ನಿಮಿಷ ಮ್ಯಾಗಿ ಹಾಕ್ಬಿಟ್ಟು ತಿನ್ಬಿಟ್ಟು ಹೋಗೋತರ. ಯಾರಿಗೂ ಕೂಡ ತಾಳ್ಮೆ ಅನ್ನೋದು, ಸಹನೆ ಅನ್ನೋದು, ಅಥವಾ ನನ್ನ ಒಂದು ಅಭ್ಯಾಸ ಹೇಗಿದೆ, ಇಂಟೆನ್ಸಿಟಿ ಹೇಗಿದೆ, ಆ ಒಂದು ಕನ್ಸಿಸ್ಟೆನ್ಸಿ ಹೇಗಿದೆ, ಅದ್ರ ಮುಖಾಂತರ ನಾನು ಯಾವ ರೀತಿ ಫಲವನ್ನ ಅಪೇಕ್ಷೆ ಮಾಡ್ಬೇಕು ಅನ್ನೋದೇನಿಲ್ಲ. ಇವತ್ತು ಬೀಜ ಹಾಕಿರ್ತೀನಿ, ಆ ಬೀಜ ಮೊಳಕೆ ಹೊಡಿತಾ ಅಂತ ತೆಗೆಯೋದು ನೋಡುದು ಈ ತರ ಮಾಡೋದು, ಅಥವಾ ಬೀಜ ಹಾಕಿದ ತಕ್ಷಣನೇ ಅದು ಫಲವನ್ನ ಕೊಡುವಂತ ನಿರೀಕ್ಷೆಯಲ್ಲಿ ಇವತ್ತು ನಾವಿದ್ದೀವಿ. ಅದು ಸಾಧ್ಯ ಆಗೋದಿಲ್ಲ. ಗರ್ಭದಲ್ಲೇ ನಾವು ನೋಡಿದಾಗ ಒಂದು ಭ್ರೂಣ, ಅದೇನು ಭ್ರೂಣ ಆಗಿರುತ್ತೆ, ಒಂದು ಸಣ್ಣ ಸ್ಪರ್ಮದಲ್ಲಿ ಹೋಗಿ ಒಂದು ಅಂಡಾಣು ಹೇಗೆ ಒಂದು ಭ್ರೂಣವಾಗಿ ಬದಲಾಗ್ತಾ ಹೋಗುತ್ತೆ. 9 ತಿಂಗಳ ಕಾಲ ಅಥವಾ 10 ತಿಂಗಳ ಕಾಲ ಅದನ್ನ ಹೊರಗೆ ನಾವು ನೋಡ್ಬೇಕಾದ್ರೆ 10 ತಿಂಗಳ ಕಾಲ ಸಮಯ ತೆಗೆದುಕೊಳ್ತಾ ಹೋಗುತ್ತೆ. ಯಾರೇ ಆಗ್ಲಿ, ಇವಾಗ ನಾವು ಇಲ್ಲ ಗರ್ಭಿಣಿ ಅಂತ ಹೇಳಿದ ತಕ್ಷಣ ನಾಳೆನೇ ಮಗು ನೋಡ್ಬೇಕು ಅಂದ ತಕ್ಷಣ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಹನೆ ಇರ್ಬೇಕು, ತಾಳ್ಮೆ ಇರ್ಬೇಕು, ಆ ಕಾತುರತೆ ಇರ್ಬೇಕು, ಆತುರತೆ ಇರ್ಬೇಕು. ಯಾವಾಗ ಮಗುವನ್ನ ನೋಡ್ತೀನೋ ಅದು ಹೇಗಿರುತ್ತೋ, ಯಾವ ಬಣ್ಣದಲ್ಲಿರುತ್ತೋ, ಎಷ್ಟು ಮುದ್ದಾಗಿರುತ್ತೋ ಅಂತ ನೋಡುವ ಕಾತುರತೆ ಹೇಗಿರುತ್ತೋ ಹಾಗೆ ನಾವು ಮಾಡುವಂತ ಪ್ರತಿಯೊಂದು ಅಭ್ಯಾಸದಲ್ಲೂ ಕೂಡ ಆ ಒಂದು ತುಡಿತಾ ಇರ್ಬೇಕು, ಇಂಟೆನ್ಸಿಟಿ, ಆ ಒಂದು ತೀವ್ರತೆ, ಕಾತುರತೆ ಇರ್ಬೇಕು. ನಾನು ಮಾಡ್ತಾ ಇರುವಂತ ಅಭ್ಯಾಸದಲ್ಲಿ ಆ ತುಡಿತದ ಬಗ್ಗೆ ನನ್ಗೆ ಯಾವಾಗ್ಲೂ ಇರ್ಬೇಕು. ಯಾವಾಗ ನಾನು ಇದ್ರ ಫಲವನ್ನ ತಗೋತೀನಿ, ಯಾವಾಗ ನನ್ಗೆ ಸಿಗುತ್ತೋ ಹಾಗಂತೇಳಿ ನಾವು ಪ್ರಯತ್ನವನ್ನೇ ನಿಲ್ಸಿದ್ರೆ ಸಾಧ್ಯವಾಗೋದಿಲ್ಲ. ಹಾಗಾಗಿ 48 ದಿನಗಳ ಕಾಲ ಯಾರು ಇದನ್ನ ಅಭ್ಯಾಸ ಮಾಡ್ತೀರಾ, ಖಂಡಿತವಾಗಿ ನಿಮ್ಗೆ 100% ಇದರಿಂದ ಏನ್ ಸಿಗ್ಬೇಕು ಅದು ನಿಮ್ಗೆ ರೂಟ್ ಅನ್ನ ಕನೆಕ್ಟಿವಿಟಿ ಮಾಡ್ಕೊಳ್ತಾ ಹೋಗುತ್ತೆ. ಆ ರೂಟ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ಅದನ್ನ ನೀವು ಪ್ರಯಾಣವನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಖಂಡಿತವಾಗ್ಲೂ ಪರಿಹಾರ ಸಿಗ್ತಾ ಹೋಗುತ್ತೆ. ಹೇಗೆ ನಿಮ್ಮ ಅಕೌಂಟ್ ನಲ್ಲಿ ನಿಮ್ಮ ಪುಣ್ಯದ ಒಂದು ಡಿಪಾಸಿಟ್ ಎಷ್ಟಿದೆ ಅದ್ರ ಪ್ರಕಾರ ಅದು ನಿಮಗೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮನಸ್ಸಿನಲ್ಲಿ ಈಗ ಒಂದು ಸಂಕಲ್ಪ ಮಾಡಿ, ಸಂಕಲ್ಪ ಅನ್ನೋದು ಹೇಳಿದೀನಿ, ಮಾಡೇ ಮಾಡ್ತೀನಿ ಎನ್ನುವಂತಹ ದೃಢ ನಿರ್ಧಾರ, ನನಗೆ ನಾನು ತೆಗೆದುಕೊಳ್ಳುವಂತಹ ಒಂದು ದೃಢ ನಿರ್ಧಾರ. ಹಾಗಾಗಿ ಸಂಕಲ್ಪವನ್ನ ಮಾಡಿ ಇವತ್ತಿಗೆ ನಾವು ಮುಗಿಸೋಷ್ಟರಲ್ಲಿ 10 ದಿನಗಳು 11 ದಿನ ಕಂಪ್ಲೀಟ್ ಆಗತ್ತೆ. 48 ದಿನದಲ್ಲಿ 11 ದಿನ ಅಂತ ಹೇಳಿದ್ರೆ ಇನ್ನ 37 ದಿನಗಳ ಕಾಲ ನಾನು ಒಂದು ದಿನವೂ ಕೂಡ ಬಿಡದೆ ಪ್ರತಿನಿತ್ಯ ಚಕ್ರ ಧ್ಯಾನವನ್ನ ಮಾಡೇ ಮಾಡ್ತೀನಿ. ಅದು ಎಲ್ಲೇ ಇರ್ಲಿ, ಯಾವ ಊರಲ್ಲೇ ಇರ್ಲಿ, ಹೇಗೆ ರಾತ್ರಿ ಅಂತೂ ಮನೆಗೆ ಬಂದೇ ಬರ್ತೀವಿ. ರಾತ್ರಿ 12 ಗಂಟೆ ಆಗ್ಲಿ, 11 ಗಂಟೆ ಆಗ್ಲಿ, ಅಥವಾ ಬೆಳಗಿನ ಜಾವನ ಎದ್ದಾಗ್ಲಿ ರಾತ್ರಿಯೇ ಮಾಡ್ಬೇಕು ಅಂತೇನಿಲ್ಲ. ನಿಮಗೆ ಯಾವಾಗ ಸಮಯ ಸಿಗುತ್ತೋ ಊಟ ಆಗಿದ ತಕ್ಷಣ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಆದಷ್ಟು ನೀವೆಲ್ಲ ಸುತ್ತಾಡ್ಕೊಂಡು ಮನೆಗ್ ಬಂದ ಮೇಲೆ ಮಾಡಿ ಮಲ್ಕೊಂಡ್ರೆ ದಿ ಬೆಸ್ಟ್. ಇಲ್ಲಾಂದ್ರೆ ಎನರ್ಜಿನ ತಗೊಂಡು ಮತ್ತೆ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರಿ, ಮತ್ತೆ ಎನರ್ಜಿ ಅದು ಲಾಸ್ ಆಗ್ತಿರತ್ತೆ. ಹಾಗಾಗಿ ರಾತ್ರಿ ಹೊತ್ತು ಮಾಡಿದಾಗ ಎನರ್ಜಿ ತಗೊಂಡು ಮಲ್ಕೊಂಡು ತುಂಬಾ ಅದು ಇನ್ನು ಹೆಚ್ಚಿನ ಬೆನಿಫಿಟ್ ಅನ್ನ ನಿಮ್ಗೆ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಮನಸ್ಸಿನಲ್ಲಿ ಈಗ ಒಂದು ಸಂಕಲ್ಪವನ್ನ ಮಾಡ್ತಾ ಹೋಗಿ, ನಿಮ್ಮ ಮೇಲೆ ನಿಮ್ಗೊಂದು ಸಂಕಲ್ಪವಾಗಲಿ. ಈಗ ನಾನೇನು 21 ದಿನದ ಈ ತರಗತಿಯಲ್ಲಿ ಕಲ್ತಿರುವಂತ ಚಕ್ರ ಧ್ಯಾನವನ್ನ 48 ದಿನಗಳ ಕಾಲ ನಾನು ಮಾಡೇ ಮಾಡ್ತೀನಿ. ತೀವ್ರತೆಯಿಂದ ಮಾಡ್ತೀನಿ, ಗಮನಿಸ್ತಾ ಮಾಡ್ತೀನಿ. ನನಗೆ ಯಾವುದನ್ನ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಇದೆ ಕೋರಿಕೆ, ಅಫರ್ಮೇಷನ್, ಅದರ ಪ್ರಕಾರ ನಾನು ಅದನ್ನ ಪಡ್ಕೋತೀನಿ. ಈ ರೀತಿಯ ಸಂಕಲ್ಪವನ್ನ ಮಾಡ್ಬೇಕು. 48 ದಿನಗಳ ಕಾಲ ಮಾಡೇ ಮಾಡ್ತೀನಿ ಅನ್ನೋದು. ಮನಸ್ಸಿನಂತೆ ಮಹಾದೇವ, ಮನಸ್ಸಿದ್ದರೆ ಮಾರ್ಗ. ಹೀಗೆ ಇಷ್ಟೊಂದು ನಾವು
ವಾಕ್ಯಗಳನ್ನ ಕೇಳಿದೀವಿ, ಅದೆಲ್ಲ ಸುಮ್ಮನೆ ಬಂದಿಲ್ಲ. ಮನಸ್ಸು ಅನ್ನೋದು ಎಷ್ಟು ಅದ್ಭುತವಾದ ಶಕ್ತಿ ಅಂದ್ರೆ ಆ ಮನಃಶಕ್ತಿನ ಇವತ್ತು ನಮ್ಗೆ ಉಪಯೋಗಿಸ್ಕೊಳ್ಳಿಕ್ಕೆ ಸರಿಯಾಗಿ ಬರ್ತಾನೆ ಇಲ್ಲ. ಎಷ್ಟು ವ್ಯರ್ಥ ಮಾಡ್ತಾ ಇದೀವಿ, ಅದನ್ನ ಹೇಗೇಗೋ ನಡ್ಸ್ಕೊತಾ ಇದೀವಿ. ಹಾಗಾಗಿ ನಮಗೆ ನಾವು ಅನ್ಕೊಂಡಿದ್ದೇನು ಜೀವನದಲ್ಲಿ ಮಾಡಕ್ ಆಗ್ತಿಲ್ಲ. ಮನಸ್ಸಿನ ಶಕ್ತಿ ಅನ್ನೋದು ಅಗಾಧವಾಗಿರುವಂತದ್ದು, ಅತಿ ಅಗಾಧವಾಗಿರುವಂತದ್ದು. ಸರಿಯಾದ ರೀತಿಯಲ್ಲಿ ಅದನ್ನ ನಡ್ಸ್ಕೊಳಕ್ ನಮ್ಗೆ ಏನಾದ್ರು ಬಂದ್ಬಿಟ್ರೆ ಅದ್ರಷ್ಟು ನಮಗೆ ಆಪ್ತ ಮಿತ್ರನಾಗಿರೋದು ಬೇರೆ ಯಾರು ಇಲ್ಲ. ಸೊ ಅಂತ ಆಪ್ತ ಮಿತ್ರನ್ನ ನಮ್ಮೊಳಗೆ ನಾವ್ ಇಟ್ಕೊಂಡು ಹೊರಗಡೆ ಎಲ್ಲರ ಹತ್ರ ಭಿಕ್ಷೆ ಬಿಡ್ತಾ ಇದ್ವಿ. ನನಗೆ ಪ್ರೀತಿ ಕೊಡು, ನನಗೆ ಸಂತೋಷ ಕೊಡು, ನನಗೆ ಸ್ನೇಹ ಕೊಡು ಅನ್ಕೊಂಡು ನಾವು ಭಿಕ್ಷೆಯನ್ನು ಬಿಡ್ತೀವಿ. ನಾವ್ ಯಾವಾಗ್ಲೂ ಕೊಡೋರಾಗ್ಬೇಕು ವಿನಃ ಬೇಡೋರಾಗ್ಬಾರ್ದು. ಅದು ಸಾಧ್ಯವಾಗೋದು ನಮ್ಮ ಮನಸ್ಸಿನ ಜೊತೆಗೆ ನಾವು ಕನೆಕ್ಟಿವಿಟಿನ ತೆಗೆದುಕೊಂಡಾಗ ಅದನ್ನ ಆಪ್ತ ಮಿತ್ರನಾಗಿ ಬದಲಾಯಿಸ್ತಾರೆ. ಹಾಗಾಗಿ ನಿಮ್ಮ ಮನಸ್ಸೇ ನಿಮಗೆ ಮಿತ್ರನಾಗಲಿ. ಈಗ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಬನ್ನಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಪ್ರಕೃತಿಯಲ್ಲಿರುವಂತಹ ಪ್ರಾಣ ಶಕ್ತಿಯನ್ನ ಉಸಿರಿನ ಮೂಲಕ ದೀರ್ಘವಾಗಿ ಸ್ವೀಕಾರ ಮಾಡಿ. ಹಾಗೆ ನಿಮ್ಮೊಳಗಿರುವಂತಹ ಎಲ್ಲ ನೆಗೆಟಿವಿಟಿಯನ್ನ, ನೋವುಗಳನ್ನ, ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಬಿಸಿ ಗಾಳಿಯ ಮುಖಾಂತರ ಹೊರ ಹಾಕ್ತಾ ಬನ್ನಿ. ನೀವು ಉಸಿರಿನ ಮೂಲಕ ನೆಗೆಟಿವಿಟಿಯನ್ನ ಹೊರ ಹಾಕಿದಂತೆಲ್ಲ ನಿಮ್ಮ ಶರೀರ ಇನ್ನಷ್ಟು ಮತ್ತಷ್ಟು ಹಗೂರವಾದಂತಹ ಅನುಭವನ್ನ ಪಡಿತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಮಸಲ್ಸ್ ಎಲ್ಲ ಫ್ರೀ ಆಗ್ತಾ ಇದೆ, ಫೀಲ್ ಮಾಡಿ. ಶರೀರ ಇನ್ನಷ್ಟು ಮತ್ತಷ್ಟು ಹಗೂರವಾದಂತಹ ಅನುಭವ. ಶರೀರದ ಪ್ರತಿಯೊಂದು ಭಾಗವನ್ನ ಗಮನಿಸ್ತಾ ಆಳವಾದ ವಿಶ್ರಾಂತಿ ಅನುಭವನ್ನ ಕೊಡ್ತಾ ಬನ್ನಿ. ಹಗೂರ ಮಾಡ್ತಾ ಬನ್ನಿ. ಈಗೊಂದು ಪ್ರಯೋಗವನ್ನ ಮಾಡೋಣ, ಮನಸ್ಸಿನ ಶಕ್ತಿ ಎಂತದ್ದು ಅಂತ. ಈ ಪ್ರಯೋಗವನ್ನ ನಾನು ನಿಮ್ಮ ಮೇಲೆ ಮಾಡ್ಲಿಕ್ಕೆ ನಿಮಗೆಲ್ಲರಿಗೂ ಓಕೆನಾ? ಮಾಡಬಹುದಾ? ನೀವು ನನ್ನನ್ನ ನಿಮ್ಮೊಳಗೆ ಬಿಡಬೇಕು. ಹಾಗಾಗಿ ನೀವು ಹೇಳಿ ಮಾಡಬಹುದು. ಎಲ್ಲರೂ ಬಾಯಿ ಬಿಟ್ಟು ಮಾಡಬಹುದು ಅಂದ್ರೆ ಮಾತ್ರ ನಾನು ಮಾಡ್ತೀನಿ. ಮಾಡಬಹುದು. ನಿಮ್ಮ ಪರ್ಮಿಷನ್ ಅನ್ನ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ, ಹಾಗೆ ನೀವು ಮನ್ಸಲ್ಲಿ ಅನ್ಕೊಂಡ್ರೆ ಆಯ್ತು, ಗೊತ್ತಾಗತ್ತೆ. ಬೇಡ ಅನ್ನೋರಿಗೆ ಅನುಭವ ಖಂಡಿತ ಆಗಲ್ಲ. ಯಾರಿಗೆ ಹೇಳಿರ್ತಾರೆ ಬಾಯಿ ಬಿಟ್ಟು ಅಂದ್ರೆ ಅಲ್ಲೇ ಕೂತಿರೋ ಜಾಗದಲ್ಲೇ ಬಾಯಿ ಬಿಟ್ಟು ಹೇಳಿದ್ರೆ ಗೊತ್ತಾಗತ್ತೆ. ಮನಸ್ಸಿನ ಅಗಾಧವಾದ ಶಕ್ತಿ ಅರಿವನ್ನ ಈಗ ನಾವು ತಿಳ್ಕೊಳ್ತಾ ಬರೋಣ. ನಿಮ್ಮ ಸಂಪೂರ್ಣ ಗಮನ ನಾನು ಹೇಳುವಂತಹ ಸೂಚನೆಗಳ ಮೇಲೆ ಇರಬೇಕು. ಯಾರು ಕೂಡ ಶರೀರವನ್ನು ಅಲಗಾಟ ಮಾಡ್ಲೇಬಾರ್ದು. ಪದೇ ಪದೇ ಅಲುಗಾಡ್ಸೋದು ಮಾಡ್ತಾ ಇರಬೇಡಿ. ಶರೀರವನ್ನ ಹಗೂರ ಮಾಡ್ತಾ ಬನ್ನಿ. ಹಗೂರ ಮಾಡ್ತಾ ಬನ್ನಿ. ನಿಮ್ಮ ಎರಡೂ ಹಸ್ತಗಳನ್ನ ನಿಮ್ಮ ಮಂಡಿಯ ಮೇಲಿಡಿ. ಯಾವುದೇ ರೀತಿಯ ಮುದ್ರೆಗಳು ಬೇಡ. ಕೈ ಬೆರಳುಗಳನ್ನ ಸಡಿಲ ಮಾಡಿ. ಬೆರಳುಗಳು ಭೂಮಿಯನ್ನ ನೋಡೋದು ಬೇಡ. ಹಿಂದಕ್ಕೆ ಸ್ವಲ್ಪ ಹಿಂದೆ ಕೇಳ್ಕೊಳ್ಳಿ. ಶರೀರವನ್ನ ಹಗೂರ ಮಾಡಿ, ಇನ್ನಷ್ಟು ಹಗೂರ. ಈಗ 5 ಬಾರಿ ದೀರ್ಘ ಉಸಿರಾಟ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕಿ. ಈಗ ನಾನು 1 ರಿಂದ 10ರವರೆಗೆ ಎಣಿಸ್ತಾ ಹೋಗ್ತೇನೆ.
ನಾನು ಎಣಿಸಿದಂತೆಲ್ಲ ನಿಮ್ಮ ಶರೀರ ಇನ್ನಷ್ಟು ಮತ್ತಷ್ಟು ಹಗೂರವಾದ ಅನುಭವನ ಪಡಿತಾ ಹೋಗುತ್ತೆ. 1 2 3 ಆಳವಾದ ಹಗುರತೆ. 4 ಇನ್ನಷ್ಟು ಹಗೂರ. 5 ಮತ್ತಷ್ಟು ಹಗೂರಗೊಳಿಸಿ ಶರೀರವನ್ನ. 6 7 8 9 10. ಶರೀರ ಹಗೂರವಾದ ಅನುಭವ, ಖಾಲಿಯಾದ ಅನುಭವ. ಈಗ ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಬಲಗೈ ಮೇಲೆ ಹರಿಸಿ, ಬಲಗೈ ಹಸ್ತದ ಮೇಲೆ ಸಂಪೂರ್ಣ ಗಮನ. ಬಲಗೈ ಹಸ್ತವನ್ನ ಕಣ್ಣು ಮುಚ್ಚಿ ಹಾಗೆ ಗಮನಿಸ್ತಾ ಬನ್ನಿ. ಗಮನಿಸಿ ಗಮನಿಸಿ. ಈಗ ನಿಮ್ಮ ಬಲಗೈ ಹಸ್ತ ನಿಧಾನವಾಗಿ ಭಾರವಾದಂತ ಅನುಭವ ಗಮನಿಸ್ತಾ ಹೋಗಿ. ಈಗ 5 kg ಭಾರವಾದಂತ ಅನುಭವ ಗಮನಿಸಿ. ಈಗ ಹಾಗೆ 5 kg ಇಂದ 10 kg ಭಾರವಾದಂತ ಅನುಭವ, 15 kg ಭಾರವಾದಂತ ಅನುಭವ, 20 kg ಭಾರವಾದಂತ ಅನುಭವ ಗಮನಿಸ್ತಾ ಹೋಗಿ. ಪ್ರಯತ್ನ ಮಾಡ್ತಾ ಇದ್ದೀರಿ, ಕೈ ಮೇಲಕ್ಕೆತ್ತಕ್ಕೆ ಆಗ್ತಾ ಇಲ್ಲ. ಭಾರವಾದಂತ ಅನುಭವ, ಬಲಗಡೆಗೆ ಶರೀರ ಎಳ್ಕೊಂಡು ಹೋಗ್ತಾ ಇದೆ. ತುಂಬಾ ಭಾರವಾದಂತ ಅನುಭವ. ಈಗ 25 kg, 30 kg. ಅಯ್ಯೋ, ಎಷ್ಟು ಭಾರವಾದ ಒಂದು ಅನುಭವ. ಕೈ ಎತ್ತಕ್ಕೆ ಆಗ್ತಾ, ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಕೈಯನ್ನ ಎತ್ತಕ್ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ, ಆಗ್ತಾ ಇಲ್ಲ. ಭಾರ ಅತಿ ಭಾರವಾಗ್ತಾ ಇದೆ. ಕೈ ಇನ್ನು ಭಾರವಾಗ್ತಾ ಇದೆ, ಮತ್ತಷ್ಟು ಭಾರವಾಗ್ತಾ ಇದೆ. ಆಗ್ತಾ ಇಲ್ಲ. ಕೈಯನ್ನ ಮೇಲೆತ್ಲಿಕ್ಕೆ ಆಗ್ತಾನೆ ಇಲ್ಲ. ಎಷ್ಟು ಪ್ರಯತ್ನ ಪಟ್ರು ಕೂಡ ಸಾಧ್ಯವಾಗ್ತಾ ಇಲ್ಲ. ದೊಡ್ಡ ಕಲ್ಲೇನೋ ಕೈ ಮೇಲೆ ಕೂತ್ಕೊಂಡಿದ್ದೀರೋ ಅನ್ನುವಷ್ಟು ಭಾರವಾದಂತ ಅನುಭವ. ತೋಳಿನಿಂದ ಹಸ್ತದವರೆಗೂ ಕೈ ಭಾರವಾದಂತ ಅನುಭವ. ಇನ್ನಷ್ಟು ಭಾರ, ಮತ್ತಷ್ಟು ಭಾರವಾಗ್ತಾನೆ ಇದೆ. ಆಗ್ತಾ ಇಲ್ಲ. ಕೈ ಎತ್ತಲಿಕ್ಕೆ ಆಗ್ತಾನೆ ಇಲ್ಲ. ನಿಮಗೆ ಎಷ್ಟು ನೀವು ಪ್ರಯತ್ನ ಮಾಡ್ತಾನೆ ಇದೀರಿ, ಆಗ್ತಾನೆ ಇಲ್ಲ. ಈಗ ನಾನು ಮತ್ತೆ 1 ರಿಂದ 10ರವರೆಗೆ ಎಣಿಸ್ತಾ ಹೋಗ್ತೇನೆ. ನಾನು ಎಣಿಸಿದಂತೆಲ್ಲ ನಿಮ್ಮ ಭಾರ ಕಡಿಮೆ ಆಗ್ತಾ ಬರುತ್ತೆ. 1 5 kg ಕಡಿಮೆ ಆಗಿದೆ. 2 10 kg ಕಡಿಮೆ ಆಗ್ತಾ ಇದೆ. 3 15 kg. 4 20 kg. 5 25 kg. 6 30 kg. ಹೀಗೆ ಕೆಜಿ ಕಡಿಮೆ ಆಗ್ತಾ ಆಗ್ತಾ ಈಗ ನಿಮ್ಮ ಬಲತೋಳು ಎಂದಿಗಿಂತ ಹಗೂರವಾದಂತಹ ಒಂದು ಅನುಭವ. ಇಡೀ ತೂಕವೆಲ್ಲ ಇಳಿದಿದೆ. ಇನ್ನಷ್ಟು ಈಗ ನಿಮ್ಮ ಬಲಹಸ್ತ ಹಗೂರವಾಗ್ತಾ ಇದೆ, ಮತ್ತಷ್ಟು ಹಗೂರವಾಗ್ತಾ ಇದೆ, ಇನ್ನಷ್ಟು ಹಗೂರವಾಗ್ತಾ ಇದೆ. ಗಾಳಿಯಲ್ಲಿ ನಿಮ್ಮ ಹಸ್ತ ತೇಲ್ತಾ ಇದೆಯೋ ಏನೋ ಅನ್ನುವಷ್ಟು ಹಗೂರವಾದಂತ ಅನುಭವ. ಮತ್ತಷ್ಟು ಹಗೂರ, ಇನ್ನಷ್ಟು ಹಗೂರ. 8 9 10. ಈಗ ಬಲಗೈ ಆರಾಮಾಗಿ ಮೇಲಕ್ಕೆ ನೀವು ಎತ್ತಾ ಹೋಗ್ಬೋದು. ಎಡ ಹಸ್ತವನ್ನು ಕೂಡ ಮೇಲಕ್ಕೆ ಎತ್ತುತ್ತಾ ಹೋಗ್ಬೋದು. ಹಗೂರವಾದಂತಹ ಅನುಭವ. ಎರಡು ಹಸ್ತಗಳನ್ನು ಪರಸ್ಪರ ಹೋಗಿ ಶಾಖ ಕಡಿಮೆ. ಹೇಳಿ, ಯಾರದು? ಇಬ್ರು ಗಮನಿಸಿದ್ರ? ಎಸ್ ಸೌಮ್ಯ ಮ್ಯಾಮ್ ಹೇಳಿ. ಅದು 1 to 10 ಹೇಳಿದ್ರಲ್ಲ,
ಪೂರ್ತಿ ಕೆಳಗಿಂದ ಫುಲ್ ಎಳ್ದಂಗೆ ಏನೋ ನನ್ನಿಂದ ನೆಗೆಟಿವಿಟಿ ಹೋಗ್ತಾ ಇದೆ ಏನೋ ಅನ್ನೋ ಫೀಲ್ ಮಾತ್ರ 100% ಆಯ್ತು ನಂಗೆ. ನಂಗ್ ನೆನ್ನೆನೂ ಆಕ್ಚುಲಿ ಫುಲ್ ಶೋಲ್ಡರ್ ಫುಲ್ ಭಾರ ಅನ್ಸಿತ್ತು. ಬಟ್ ನಾನ ನೀವ್ ಅಂದ್ರಲ್ಲ ಕಾಮನ್ ಏನಾಗತ್ತೆ ಅನ್ಭವಿಸ್ರಿ ಅಂತ ನಾನು ಸುಮ್ನೆ ಇದ್ದೆ. ನಾನ್ ಇನ್ಫ್ಯಾಕ್ಟ್ ನಾನ್ ಸೌಮ್ಯಂಗೂ ಹೇಳ್ದೆ ಬೆಳಗ್ಗೆ ನಂಗ್ ನೆನ್ನೆ ಹಂಗ ಆಗಿತ್ತು ಅಂತ. ಇವತ್ ಮಾತ್ರ ಕಂಪ್ಲೀಟ್ ನನ್ನಿಂದ ಎಳಿತಾ ಇದಾರೆ ಯಾರೋ ಏನೋ ಅನ್ನೋ ಫೀಲ್ ಮಾತ್ರ 100% ಆಯ್ತು. 2 ಸರಿನೂ ಆಯ್ತು. ಇವಾಗ ರಿಲ್ಯಾಕ್ಸ್ ಆಯ್ತಾ? ಕ್ಲೀನಾಗೆ ಹಾ ಅದ್ ಅನ್ಸ್ತು, ಗುಡ್, ಅದ್ ಫೀಲ್ ಆಯ್ತು. ರಾಜೇಶ್ ಮಾತಾಡ್ತಾರ? ಓಕೆ, ಮತ್ತೆ ಇನ್ನೊಬ್ರು ಯಾರು? ಇನ್ನ ಹೇಳ್ತಾ ಇದ್ದಾಗೆ ನಿಮ್ಮ ಬಲಗೈ ಭಾರ ಆದಂತ ಅನುಭವ ಯಾರಿಗಾಯ್ತು? ನನ್ಗಾಯ್ತು ಮ್ಯಾಮ್. ನಿಮಿಷ ರಾಜೇಶ್ ಹೇಳಿ. ಇದು ಅದು ಫೀಲ್ ಆಯ್ತು. ಬಟ್ ನೀವು ಹೊರಗ್ ಬನ್ನಿ ಅಂದಾಗ ಅದು ಕಮ್ ಬ್ಯಾಕ್ ಗೊತ್ತಾಗ್ಲಿಲ್ಲ. ಅದೇ ನೀವ್ ಒಳಗ್ ಹೋದಾಗ ಅದನ್ನೇ ಹೇಳೋದು, ಅಭಿಮನ್ಯು ತರ ಸಿಕ್ಕಾಕೊಂಡ್ಬಿಡ್ತಾರೆ ಒಂದ್ಸರಿ. ಅದು ಫೀಲ್ ಆಯ್ತು. ನೀವ್ ಹೇಳ್ತಿರಲ್ಲ 5 kg 10 kg ಲಾಸ್ಟ್ ಒಂದ್ಸಲಿ ಕ್ಲಾಸ್ ಅಲ್ಲೂ ಕೂಡ ನೀವ್ ಇದು ಅನುಭವ ಮಾಡಿಸಿದ್ರಿ. ಬಟ್ ಅದು ಫೀಲ್ ಆಯ್ತು. ಬಟ್ ಹೊರಗ್ ಬರ್ಬೇಕಾದ್ರೆ ಅದು ನನಗೆ ಅಷ್ಟು ಕೌಂಟ್ ಅನ್ನ ಕೇಳಿಸ್ಕೋಬೇಕು. ಅಂದ್ರೆ ಇಳಿತಾ ಇದೆ ಅಂತ ಫೀಲ್ ಮಾಡ್ತಾ ಬರ್ಬೇಕು. ಆ ಕೈ ಫುಲ್ ಹಗರ ಆಗತ್ತೆ. ಇಲ್ಲಾಂದ್ರೆ ಈಗ ಕೈ ಸ್ವಲ್ಪ ನೋದಂಗೆ ಆಗ್ತದೆ, ಭಾರ ಅನ್ನಿಸ್ತಿರತ್ತೆ. ಅದು ಹಾಗೆ ಆಗತ್ತೆ. ಸೊ ಇಷ್ಟೇ ಮನಸ್ಸಿನ ಶಕ್ತಿ. ನೀವು ನಿಮ್ಮ ಮನಸ್ಸಿನ ಒಟ್ಟಾರೆ ಶಕ್ತಿಯನ್ನ ಯಾವ್ದ್ರ ಮೇಲೆ ಹಾಕ್ತೀರಾ ಅದು ಹಾಗೆ ಬದಲಾಗ್ತಾ ಹೋಗುತ್ತೆ. ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು. ಓಕೆನಾ? ನಿಮ್ಮ ಹಸ್ತವನ್ನ ಈ ರೀತಿ ಭಾರವಾಗಿಸ್ಲಿಕ್ಕೆ ನಿಮಗೆ ಎಷ್ಟು ಶಕ್ತಿ ಬೇಕಾಗಿತ್ತು, ಅದೇ ರೀತಿ ನೀವ್ ಏನನ್ನ ಕೇಳ್ತಾ ಇದ್ದೀರಲ್ವ ಮ್ಯಾನಿಫೆಸ್ಟೇಷನ್, ಏನ್ ಬೇಕು, ಯಾವ್ದು ನನ್ನಿಂದ ದೂರ ಆಗ್ಬೇಕು, ಯಾವ್ದು ಪಡ್ಕೋಬೇಕು ಅಂತ, ಅದಕ್ಕೆ ಎಷ್ಟು ಶಕ್ತಿ ಬೇಕು ಅಂತ ನಿಮ್ಮ ಮನಸ್ಸಿನ ಶಕ್ತಿ ನಿಮ್ಗೆ ನಿರ್ಧಾರ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಹಾಗೆ ಈಗ ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ, ಸ್ವಲ್ಪ ಕಲೆ ಏನಾದ್ರು ಆದ್ರೆ ಸ್ವಲ್ಪ ಸೋಪ್ ಹಾಕಿ ಸ್ವಲ್ಪ ಬ್ರಷ್ ಮಾಡಿದ್ರೆ ಬೇಗ ಹೋಗ್ಬಿಡುತ್ತೆ ಅಲ್ವಾ? ಅದು ಇಡೀ ಬಟ್ಟೆ ಎಲ್ಲ ಕಳೆ ಆಗಿದ್ರೆ ಸ್ವಲ್ಪ ಜಾಸ್ತಿ ಅದನ್ನ ನೆನೆಸಿ ಅದನ್ನ ಬಿಸಿಲೆಲ್ಲ ಹಾಕಿ ಪೌಡರ್ ಹಾಕಿ ನೆನೆಸಿ ಅದೆಲ್ಲ ಸಾಕಷ್ಟು ಪ್ರೊಸೀಜರ್ ಇದೆ ಅಲ್ವಾ ಅದೆಲ್ಲ ಹೋಗಕ್ಕೆ. ಸೊ ಅದೇ ರೀತಿ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ಬ್ಲಾಕೇಜಸ್ ಇದೆ ಅನ್ನೋದ್ರ ಮೇಲೆ ನಾನ್ ಏನ್ ಕೇಳ್ತಾ ಇದ್ದೀನಿ ಅದ್ ಯಾವಾಗ ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅನ್ನೋದು ನಿಮ್ಮ ಮನಸ್ಸಿನ ಶಕ್ತಿ ನಿರ್ಧಾರ ಮಾಡುತ್ತೆ. ಇಷ್ಟೇ. ಓಕೆನಾ? ಈಗ ಪೇನು ಅಷ್ಟೇ, ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀನಿ. ತಲೆನೋವು ಬರ್ಲಿ, ನಿಮ್ಗೆ ಮೈಕೈ ನೋವು ಬರ್ಲಿ, ಅಥವಾ ಯಾವುದೇ ನೋವು ಬರ್ಲಿ, ಎಲ್ಲದಕ್ಕೂ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಸುಮ್ನೆ ಕೂತ್ಕೊಂಡು ಒಂದ್ 5 ಸಲ ಡೀಪ್ ಬ್ರೀತ್ ಮಾಡಿ ನಿಮ್ಗೆಲ್ಲ ನೋವು ಬರ್ತಿದೆ ಅಲ್ವಾ, ಆ ಭಾಗಕ್ಕೆ ಸಂಪೂರ್ಣ ನಿಮ್ಮ ಮನಸ್ಸಿನ ಶಕ್ತಿಯನ್ನ ಹಾಕಿ, ಮನಸ್ಸಿನ ಕಾನ್ಸಂಟ್ರೇಟ್ ಮಾಡಿ ಗಮನಿಸ್ತಾ ಹೋಗಿ. ಅಲ್ಲಿ ಹೇಳ್ಕೋಬೇಕು, ಈಗ ಈ ಭಾಗದಲ್ಲಿರುವಂತಹ ನೋವು ಸಂಪೂರ್ಣವಾಗಿ ನಾನು ಉಸಿರಿನ ಮೂಲಕ ಹೊರ ಹಾಕ್ತಾ ಇದ್ದೀನಿ. ಆ ಭಾಗದಲ್ಲಿ ಶಕ್ತಿಯುತವಾಗ್ತಾ ಇದೆ, ಆ ಭಾಗ ಆರಾಮವಾಗ್ತಾ ಇದೆ, ಆರೋಗ್ಯವಾಗ್ತಾ ಇದೆ. ಈ ತರ ಹೇಳ್ತಾ ಆ ಮಸಲ್ಸ್ ನ ಫ್ರೀ ಬಿಟ್ರೆ ಖಂಡಿತವಾಗ್ಲೂ ನಿಮ್ಗೆ ವಿತಿನ್ 3 to 5 minutes ಅಲ್ಲಿ ನಿಮ್ ತಲೆನೋವು ದೂರವಾಗುತ್ತೆ. ಓಕೆನಾ? ಸೊ ಅನಾಟಮಿಕಲಿ ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ತೊಂದ್ರೆ ಇಲ್ಲ. ಅದನ್ನ ವೈರಸ್ ಮುಖಾಂತರ, ಬ್ಯಾಕ್ಟೀರಿಯಾ ಮುಖಾಂತರ, ಅಥವಾ ಇನ್ನೇನು ಆಕ್ಸಿಡೆಂಟ್ ಆಗಿ ಆ ಬೋನ್ಗೆ ಏನಾದ್ರು ಟಿಶ್ಯೂಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅದು ಬೇರೆ ರೀತಿಯಲ್ಲಿ ನಾವು ಸರಿ ಮಾಡ್ಕೊಳ್ಳೋಣ. ಬಟ್ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ, ಬರೀ ನಮ್ಮ ಮನಸ್ಸಿನಿಂದಲೇ ನಂಗೆ ಅದು ನೋವು ಇದು ನೋವು ಅನ್ಕೊಂಡು ಕೂಡಿಟ್ಕೊಂಡಿರ್ತೀವಲ್ವಾ, ಅದನ್ನ ಮನಸ್ಸಿನಿಂದಲೇ ತೆಗೆಯುದು. ಇಷ್ಟು ಅಗಾಧವಾದ ಶಕ್ತಿ ಮನಸ್ಸಿಗೆ. ಇದನ್ನ ನೀವು ಮಾಡಿ, ನೀವು ನೋವು ಬಂದಾಗ ಬೇಕಾದ್ರೆ ಡೈಲಿ ಮಾಡಿ ನೋಡಿ. ನಿಮ್ ಕಾಲು ನೋವು ಅಂತೀರಾ, ಆ ಕಾಲ್ ಮೇಲೆ ಆ ಕಾಲು ಕಡೆ ಗಮನ ಇಟ್ಟು ನೀವು ನಿಮ್ಮ ಮನಸ್ಸಿನ ಅಷ್ಟು ಶಕ್ತಿನ ಅದ್ರ ಮೇಲೆ ಹಾಕಿ ಆ ಕಾಲ್ ಹಗುರ ಆಗ್ತಾ ಇರೋ ತರ, ಯಾವ್ದೇ ನೋವು ಇಲ್ದಿರೋ ತರ ಫೀಲ್ ಮಾಡ್ತಾ ಹೋಗಿ. ಖಂಡಿತ ಅದಾಗತ್ತೆ. ಓಕೆನಾ? ಆತರ ಅಷ್ಟು ಶಕ್ತಿ ಇದೆ ಮನಸ್ಸಿಗೆ, ಅಷ್ಟು ಸುಲಭ ಅಂತ. ಅದಕ್ಕೆ ಇವತ್ತು ಆಪರೇಷನ್ ಮಾಡಿಸ್ಕೊಳ್ಳೋರ್ಗು ಕೂಡ ಯಾಕೆ ಎಲ್ಲರಿಗೂ ಸಕ್ಸಸ್ ಆಗಲ್ಲ ಅಂದ್ರೆ, ಯಾರು ಆ ಮನಸ್ಸಿನಿಂದ ಅದನ್ನ ತಗೊಳಕ್ಕೆ ರೆಡಿ ಇರ್ತಾರೋ ಅವ್ರಿಗೆ ಸಕ್ಸಸ್ ಆಗುತ್ತೆ ಆಪರೇಷನ್ ಅನ್ನೋದು. ಎಲ್ಲರಿಗೂ ಸಕ್ಸಸ್ ಆಗಲ್ಲ ಅದು. ಓಕೆನಾ? ಸೊ ಅದಕ್ಕೆ ಯಾವುದೇ ಒಂದು ವಿದ್ಯೆ ನೀವು ಅಲೋ ಮಾಡ್ಬೇಕು. ನಿಮ್ಮ ಒಳಗಡೆ ಅಲೋ ಮಾಡಿದಾಗ ಅದು ನಿಮಗೆ ಏನ್ ಕೊಡ್ಬೇಕು ಅದು ಕೊಡ್ತಾ ಹೋಗುತ್ತೆ. ಓಕೆನಾ? ಎಸ್, ಈಗ ಚಕ್ರ ಮೆಡಿಟೇಷನ್ ಹೋಗ್ಬಿಡೋಣ. ಸೊ ಇಷ್ಟು ಆಳವಾಗಿ ನೀವು ಚಕ್ರವನ್ನ ಫೀಲ್ ಮಾಡ್ಬೇಕು ಅಂತ ಹೇಳಿದ್ದ. ಸೊ ಅವಾಗ ನಿಮ್ಗೆ ಅದ್ರ ಬೆನಿಫಿಟ್ ಸಿಗುತ್ತೆ. ಲೈಟ್ ಆಫ್ ಮಾಡಿ, ಎಲ್ಲರೂ ಕೂಡ ಲೈಟ್ ಆಫ್ ಮಾಡಿ. ಹಾಗೆ ಮತ್ತೊಂದು ವಿಚಾರ, ಭಾನುವಾರ ಹುಣ್ಣಿಮೆ ಆಗಿದೆ. ತಮ್ಮೆಲ್ರಿಗೂ ಒಂದು ಸಂತೋಷದ ವಿಚಾರ ಅಂತಾನೆ ಹೇಳ್ತೀನಿ. ನನಗೆ ನಿನ್ನೆಯ ನಾನ್ ಮಲಗಿರಬೇಕಾದ್ರೆ ಆ ಒಂದು ಸ್ಥಿತಿಯಲ್ಲಿ ನನಗೆ ಐ ಥಿಂಕ್
ಇದು ಹೇಗೆ ಅಂತಂದ್ರೆ ನಾನು ಮಿರಾಕಲ್ ಅಂತ ಹೇಳೋದೇ ಇಲ್ಲ, ಕೋಇನ್ಸಿಡೆನ್ಸ್ ಅಂತಾನು ಹೇಳೋದಿಲ್ಲ, ಇಂಟ್ಯೂಷನ್ ಅಂತ ಹೇಳ್ತೀನಿ. ನಿಜವಾಗ ನನ್ನ ಇಂಟ್ಯೂಷನ್ ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅಂದ್ರೆ ನನ್ಗೆ ಏನ್ ಕನ್ಸಿದಾಗತ್ತೆ ಅದು ಕರೆಕ್ಟ್ ಆಗಿ ಹೊರಗಡೆ ಅದು ನಡೀತಾ ಹೋಗುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ಭಗವಂತ ಕನೆಕ್ಟಿವಿಟಿ ತಗೊಂಡಿರ್ತಾನೆ. ನನ್ನ ಕನ್ಸಿನಲ್ಲಿ ನಿನ್ನೆ ಮಧ್ಯಾಹ್ನ ನಾನ್ ಮಲಗಿರ್ಬೇಕಾದ್ರೆ ಬಾವಿ ಒಳಗಡೆ ಒಂದು ಊರಿರೋ ತರ, ಆ ಊರಿನಲ್ಲಿ ಒಂದಷ್ಟು ಜನ ಇರೋ ತರ, ಅವರು ಹೊರಗಡೆ ಬಂದು ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ. ಎಲ್ಲರೂ ನೋಡ್ಲಿಕ್ಕೆ ಈ ಕಡೆ ನಮ್ಮ ದ್ರವಿಡಿಯನ್ ಅಂದ್ರೆ ತಮಿಳ್ನಾಡು ಕಡೆ ಇರೋ ತರನೇ ಅವರ ಒಂದು ವೇಷಭೂಷಣ ಅಂತೆಲ್ಲ ಹಾಗೇನೆ ಇತ್ತೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ. ಅವ್ರು ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಜಲತತ್ವ, ಆ ಜಲತತ್ವವನ್ನ ನೀನು ಅನುಭವಿಸ್ಬೇಕಾದ್ರೆ, ನೀನ್ ಪಡಿಬೇಕಾದ್ರೆ ನೀನು ಜಂಬುಕೇಶ್ವರಕ್ಕೆ ಹೋಗು ಫಸ್ಟ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ನೀರಿದೆ, ಅಲ್ಲಿ ಹೀಗೆ ಹೋಗ್ಬಿಟ್ಟು ಹೀಗೆ ಬಾ, ನೀನು ನಿನ್ನ ಜಲತತ್ವವನ್ನ ನೀನು ಅಲ್ಲಿ ಕಂಡುಕೋ ಅಂತ ಹೇಳಿ ನನಗೆ ಹೇಳ್ತಾ ಇದ್ದಾರೆ. ಸೊ ಆಯ್ತು ಅಂತ ಹೇಳಿ ನಾನು ಹೇಗೆ ಸಾಧ್ಯ, ನೀರೊಳಗಡೆ ಒಂದು ಇದಿರಕ್ಕೆ ಹೇಗ್ ಸಾಧ್ಯ, ಭೂಮಿ ಮೇಲೆನೆ ಇಷ್ಟೆಲ್ಲ ಇದ್ರು ಕೂಡ ನಾನು ತಿಳ್ಕೊಳಕ್ ಆಗ್ತಿಲ್ಲ, ನೀವು ನೀರೊಳಗಡೆ ಇದ್ರೆ ಹೆಂಗಿದ್ದೀರಾ, ಇದು ಹೆಂಗೆ ಅದ್ರೊಳಗಡೆ ಒಂದ್ ಊರಿರಕ್ ಸಾಧ್ಯ ಅಂದ್ರೆ ಅದೇನ್ ಅದೆಲ್ಲ ಏನ್ ದೊಡ್ಡ ವಿಚಾರನೇ ಅಲ್ಲ, ಎಲ್ಲರಿಗೂ ಸಾಧ್ಯ ಆಗತ್ತೆ, ನೀನ್ ಇಳಿಬೇಕು, ನೀನ್ ಇಳಿದಾಗ ಅದು ನಿನ್ಗೆಲ್ಲವೂ ಗೊತ್ತಾಗತ್ತೆ ಅಂತ ಇಡೀ ಒಂದು ರಹಸ್ಯವನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರು ನೀನ್ ಫಸ್ಟ್ ಜಂಬುಕೇಶ್ವರಕ್ಕೆ ಹೋಗಿ ಅಲ್ಲಿ ಜಲತತ್ವವನ್ನ ನೀನು ಫಸ್ಟ್ ಅನುಭವಿಸಿ ಬಾ ಅಂತ. ಲಿಟರಲಿ ನನ್ಗೆ ಗೊತ್ತಿಲ್ಲ ಜಂಬುಕೇಶ್ವರ ಏನು ಅಂತ ಹೇಳಿ ಅದ್ರಿಂದ ಹೊರಗೆ ಬಂದ್ಮೇಲೆ ರಕ್ಷಿತ್ಗೆ ಹೇಳಿ ನಾನು ನೋಡು ಗೂಗಲ್ ಅಲ್ಲಿ ಸರ್ಚ್ ಮಾಡು ಯಾವ್ದಾದ್ರು ಜಂಬುಕೇಶ್ವರ ಅನ್ನೋದು ಒಂದ್ ಏನಾದ್ರು ದೇವಸ್ಥಾನ ಇದೆಯಾ ಅನ್ನೋದು ನಾನು ನೋಡ್ಲಿಕ್ಕೆ ಹೇಳಿದೆ ಅವ್ನಿಗೆ. ನೀವು ಬಿಲೀವ್ ಮಾಡ್ತಾರ ಇಲ್ವಾ ಗೊತ್ತಿಲ್ಲ, ಬಟ್ ನಾನಂತೂ ತುಂಬಾ ಬಿಲೀವ್ ಮಾಡ್ತೀನಿ. ಬಟ್ ಹಿಂದೆ ನಾನು ಅದ್ ಯಾವ್ದೋ ಒಂದ್ ಇದ್ರಲ್ಲಿ ನಾನು ಹೇಳಿದ್ನೋ ನೆನ್ಪಿತ್ತೋ ನಂಗೆ ಗೊತ್ತಿಲ್ಲ, ನೆನ್ನೆ ಅಂತ ನನ್ಗೇನು ಲಿಟರಲಿ ನೆನ್ಪಿರ್ಲಿಲ್ಲ. ಅವನು ಸರ್ಚ್ ಮಾಡಿದಾಗ ಪಂಚಲಿಂಗ ಅಂತ ನಾವೇನ್ ಹೇಳ್ತೀವಿ, ಪಂಚಭೂತಗಳಲ್ಲಿ ಪಂಚಲಿಂಗ ಅಂತ ಹೇಳ್ತೀವಿ. ಜಂಬುಕೇಶ್ವರ ಅನ್ನೋದು ತಮಿಳುನಾಡಿನ ಯಾವ್ದು ಊರು ರಕ್ಷಿತ್, ಏನೋ ತಿರುಚಿನಲ್ಲಿನೋ ಏನೋ ಬರುತ್ತೆ, ಆ ಒಂದು ಜಾಗದಲ್ಲಿ ಜಂಬುಕೇಶ್ವರ ಅನ್ನೋ ದೇವಸ್ಥಾನ ಎಕ್ಸಾಕ್ಟ್ ಜಲತತ್ವದ ದೇವಸ್ಥಾನವೇ. ಸೊ ಹೀಗೆ ನಮ್ಮ ಕನಸುಗಳು ನಮ್ಮ ಮುಂದೆ ಏನು ಅನ್ನೋದನ್ನ ನಿರ್ಧಾರ ಮಾಡ್ತಾ ಹೋಗುತ್ತೆ. ಹಾಗಾಗಿ ಕನಸುಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವೊಂದು ಕನಸುಗಳಲ್ಲಿ ನಮ್ಮ ಸುಪ್ತಾವಸ್ಥೆಯಲ್ಲಿ ನಾವೇನ್ ಒಳಗಡೆ ಇಟ್ಕೊಂಡಿರ್ತೀವಿ ಅವುಗಳು ಎಲ್ಲವೂ ಕೂಡ ಕನಸಿನ ಮುಖಾಂತರ ನಮಗೆ ಕೆಲವೊಂದು ದಾರಿಯನ್ನು ತೋರಿಸ್ತಿರತ್ತೆ, ಕೆಲವು ಮುಂದೆ ಆಗುವಂತಹ ಎಚ್ಚರಿಕೆಯನ್ನು ನಮಗ್ ತೋರಿಸ್ತಾ ಇರತ್ತೆ. ಸೊ ಹಾಗಾಗಿ ನಾವು ಕನಸುಗಳನ್ನ ಅಯ್ಯೋ ಏನೋ ಒಂದ್ ಕನ್ಸ್ಕೊಂಡೆ ಅನ್ನೋದಲ್ಲ, ಅದನ್ನೇ ಕನಸಿನಲ್ಲೂ ಕೂಡ ಎಚ್ಚರದ ಸ್ಥಿತಿಯಲ್ಲಿ ಇದು ಕನಸನ್ನ ನೋಡ್ತಾನಲ್ಲ, ಇದನ್ನ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಹೇಳ್ತಾರೆ, ತುರಿಯಾ ಸ್ಥಿತಿ ಅಂತ ಹೇಳ್ತಾರೆ. ಸೊ ಆ ಒಂದು ಸ್ಥಿತಿಯಲ್ಲಿ ನಾವಿದ್ದಾಗ ನಮಗೆ ಕನಸಿನಲ್ಲೂ ಕೂಡ ಏನ್ ಇಂಟ್ಯೂಷನ್ ಸಿಗ್ತಾ ಇದೆ, ಭಗವಂತನ ಏನು ಒಂದು ಮಾರ್ಗ ಸಿಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಭಾನುವಾರ ನಾ ಹೊರಡ್ತಾ ಇದ್ದೀನಿ ಬೆಳಗ್ಗೆ. ಇನ್ ಕೇಸ್ ಯಾರಿಗಾದ್ರೂ ಬರುವಂತ ಇಚ್ಛೆ, ಯಾಕಂದ್ರೆ ಇವತ್ತು ಹುಣ್ಣಿಮೆ ಆಗಿದೆ, ಆ ಹುಣ್ಣಿಮೆ ನೋಡಿ ಭಾನುವಾರ ಅಂತ ನಂಗೆ ಗೊತ್ತಿರಲಿಲ್ಲ. ಆಕ್ಚುಲಿ ಗಣೇಶ ಹಬ್ಬ ಭಾನುವಾರ ಮಾಡ್ಬೇಕು ಅಂತ ಯೋಗ ಕ್ಲಾಸ್ ಅಲ್ಲಿ ಅನ್ಕೊಂಡು ನನಗೆ ಗೊತ್ತಿಲ್ಲ, ನಾನೇ ಶನಿವಾರ ಮಾಡಿ ಅಂತ ಚೇಂಜ್ ಮಾಡಿದ್ದು, ಭಾನುವಾರ ಹುಣ್ಣಿಮೆ ಇರೋದು, ಅವತ್ ನಾನು ಹೋಗ್ತೀನಿ ಅಂತ ಇರೋದು, ಎಲ್ಲ ಯಾವ ರೀತಿ ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ, ಬಟ್ ಇದೆಲ್ಲ ಹೇಳಿದ್ರೆ ಏನೋ ಒಂದು ಕತೆ ಬರೀತಾರೆ, ಕತೆ ಹೇಳ್ತಾರೆ ಅಂತ. ಬಟ್ ನನ್ನ ಭಾವ ನನಗೆ ನನ್ನಲ್ಲಿ ಏನಾಯ್ತು ಅದನ್ನ ನಾನು ಹಂಚ್ಕೋತಾ ಇದ್ದೀನಿ. ಸೊ ಯಾರಿಗಾದ್ರೂ ಬರುವಂತ ಇಚ್ಛೆ ಇದ್ರೆ ಅವರವರ ಕಾರನೇ ನಾವು ನಮ್ಮ ಕಾರನೇ ಹೋಗ್ತಾ ಇದೀವಿ. ನಾವು ಬೆಳಗಿನ ಜಾವ ಹೊರಟು ಅವತ್ತಿನ ರಾತ್ರಿಯಲ್ಲಿ ಅಂದ್ರೆ ಒಂದ್ 6 ಗಂಟೆ 7 ಗಂಟೆ ಹಂಗೆ ಆ ಜಂಬುಕೇಶ್ವರ ದೇವಸ್ಥಾನ, ಇದು ಕೂಡ ನಾನು ನೋಡೂ ಇಲ್ಲ, ಅದು ಹೇಗಿದೆ ಅಂತಾನು ನಂಗೆ ಗೊತ್ತಿಲ್ಲ. ಶ್ರೀರಂಗ ಮಾತ್ರ ಏನೋ ಬರುತ್ತೆ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಈಗ. ಅಲ್ಲಿ ಹೋಗಿ ಹುಣ್ಣಿಮೆ ಇರೋದ್ರಿಂದ ಹುಣ್ಣಿಮೆ ಧ್ಯಾನವನ್ನ ಅಲ್ಲಿ ಮಾಡಿ ಅಲ್ಲಿಂದ ನಿಮಗೆ ಮೀಟಿಂಗ್ ಕನೆಕ್ಟ್ ಮಾಡೋಣ 9 ಗಂಟೆಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅವನ ಒಂದು ಇಚ್ಛೆ ಇದ್ರೆ ಅಲ್ಲಿಂದ ಏನಾದ್ರು ಮೀಟಿಂಗ್ ಕನೆಕ್ಟ್ ಮಾಡಿ ಆ ಒಂದು ಪವಿತ್ರವಾದ ಸ್ಥಳದಿಂದ ನಿಮಗೆ ಚಕ್ರ ಒಂದು ಮೆಡಿಟೇಷನ್ ಹಾಗೂ ಒಂದು ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಕೂಡ ಉಚ್ಚಾರಣೆ ಮಾಡಿ, ಹಾಗೆ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಕೂಡ ನಾವು ಉಚ್ಚಾರಣೆ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಭಾನುವಾರ ತರಗತಿಗೆ ಯಾರು ಮಿಸ್ ಮಾಡ್ಕೋಬೇಡಿ. ನೀವ್ ಯಾವ ಫಂಕ್ಷನ್ಗಾದ್ರೂ ಹೋಗಿರಿ, ನೀವೆಲ್ಲಾದ್ರೂ ಇರಿ, ನಾವ್ ಇಷ್ಟೇ ಪ್ರಯತ್ನ ಪಟ್ರು ಕೂಡ ನೋಡಿ ನಮ್ಗೆ ಅದಾಗ್ಬೇಕು ಅಂದ್ರೆ ಅವನೇ ಕನೆಕ್ಟ್ ಮಾಡ್ಕೊಡ್ತಾನೆ. ನಮ್ಮ ಪ್ರಯತ್ನವೂ ಇರ್ಬೇಕು, ಅವನ ಒಂದು ಅನುಗ್ರಹವೂ ಇರ್ಬೇಕು. ಯಾರಿಗಾದ್ರೂ ಬರುವಂತ ಮನಸ್ಸಿದ್ರೆ ಖಂಡಿತ ನೀವು ನಿಮ್ ಕಾರಲ್ಲಿ ಒಂದಷ್ಟು ಜನ ಮಾಡ್ಕೊಂಡು ಬರಬಹುದು. ಅಲ್ಲಿ ಅದ್ಭುತವಾದಂತ ಒಂದು ಅನುಭವ ನಮ್ಗಾಗತ್ತೆ. ಹೇಗೆ ಬೆಳಗ್ಗಿನ ಜಾವ ಅಲ್ಲಿಂದ ಹೊರಟು ಒಂದು 9 ಗಂಟೆ 10 ಗಂಟೆಗೆ ಇಲ್ಲಿ ಸೋಮವಾರದಲ್ಲಿ ನಾವ್ ಇರ್ತೀವೇನೋ ಗೊತ್ತಿಲ್ಲ ನನ್ಗೆ. ಸೊ ಹಾಗಾಗಿ ಪ್ಲಾನ್ ಈ ತರ ಇದೆ. ಭಾನುವಾರ ಅಲ್ಲಿಂದನೇ ನಾನು ಮೀಟಿಂಗ್ ನಿಮ್ಗೆ ಕನೆಕ್ಟ್ ಮಾಡ್ತೀನಿ. ಸೊ ಅಲ್ಲಿ ಏನಾಗತ್ತೆ ಅವತ್ತು ನೋಡೋಣ. ಇದೊಂದು ವಿಶೇಷವಾಗಿದಂತ ಅನುಭವ ನಾನು ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ಸೊ ಹಾಗೆ ನಾವು ಪ್ರಕೃತಿಗೆ ಕನೆಕ್ಟ್ ಆದ್ರೆ ಖಂಡಿತ ನಾನು ನನ್ನ ಜೀವನದಲ್ಲಿ ಏನು ಮಾಡೋದಿರೋದಿಲ್ಲ. ನನ್ನ ಜೀವನದಲ್ಲಿ ಏನಾಗ್ಬೇಕು ಎಲ್ಲವೂ ಕೂಡ
ಅದು ನಿರಾಯಾಸವಾಗಿ ಅಪ್ರಯತ್ನವಾಗಿ ಎಫರ್ಟ್ಲೆಸ್ ನಡ್ಕೋತಾ ಹೋಗ್ತಿರುತ್ತೆ. ಓಕೆ, ಎಸ್. ಈಗ ಚಕ್ರ ಧ್ಯಾನ. ಈಗ ಬ್ರೀದಿಂಗ್ ಮಾಡೋಣ. ಅನಾಹತ ಚಕ್ರ. ನಿಮ್ಮ ಉಸಿರನ್ನ ಎದೆಯ ಭಾಗದವರೆಗೂ ತುಂಬಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಬನ್ನಿ. ಮೂಗಿನ ಮೂಲಕ ಉಸಿರನ್ನ ತೆಗೆದುಕೊಳ್ತಾ ಇದ್ದೀರಿ. ನಿಮ್ಮ ಎದೆಯವರೆಗೂ ತುಂಬಿಸ್ಕೊಳ್ತಾ ಇದ್ದೀರಿ. ನಿಮ್ಮ ಎದೆಯ ಭಾಗವನ್ನ ಒಂದು ಕುಂಭ ಅಂತ ನೀವು ಭಾವಿಸಿ, ಒಂದು ಮಣ್ಣಿನ ಮಡಿಕೆಯೋ ಯಾವ್ದೋ ರೀತಿಯಲ್ಲಿ ಅದರಲ್ಲಿ ಆ ಉಸಿರನ್ನ ಪ್ರಾಣ ಶಕ್ತಿಯನ್ನ ತುಂಬುತ್ತಾ ಇದ್ದೀರಿ. ನೆಗೆಟಿವಿಟಿಯನ್ನ ಹೊರ ಹಾಕ್ತಾ ಇದ್ದೀರಿ. ಎದೆವರೆಗೂ ಮಾತ್ರ ಬ್ರೀದಿಂಗ್ ಮಾಡಬೇಕು, ಹೊಟ್ಟೆವರೆಗೂ ಹೋಗ್ಬಾರ್ದು. ನೀವು ಉಸಿರನ್ನ ತೆಗೆದುಕೊಂಡಂತೆಲ್ಲ ನಿಮ್ಮ ಎದೆ ಭಾಗ ವಿಶಾಲವಾಗ್ತಾ ಹೋಗ್ತಾ ಇದೆ. ಹಾಗೆ ಉಸಿರನ್ನ ಹೊರ ಹಾಕಿದಂತೆಲ್ಲ ಹಗೂರವಾದ ಅನುಭವ ಆಗ್ತಾ ಇದೆ. ಇಲ್ಲಿ ಮಾಡಿ ಬ್ರೀದಿಂಗ್ ಟೆಕ್ನಿಕ್. ಮೂಲಾಧಾರ ಚಕ್ರಕ್ಕೆ ಮೂಲಬಂಧವನ್ನ ಮಾಡಿದ್ವಿ. ಸ್ವಾದಿಷ್ಟಾನ ಚಕ್ರಕ್ಕೆ ವಜ್ರೋಲಿಯನ್ನು ಮಾಡಿದ್ವಿ. ಹಾಗೆ ಮಣಿಪುರ ಚಕ್ರಕ್ಕೆ ಉಡ್ಡಿಯಾಣವನ್ನು ಕೂಡ ಮಾಡಿದ್ವಿ. ಇವತ್ತು ಅನಾಹತ ಚಕ್ರದಲ್ಲಿ ನಾವಿವತ್ತು ಸೂರ್ಯ ಚಕ್ರ ಅಂದ್ರೆ ಎದೆ ಭಾಗದವರೆಗೂ ಉಸಿರನ್ನ ತುಂಬಿಸ್ಕೊಳ್ಳೋದು, ನಂತರ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಬರೋದು. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಎದೆಯ ಭಾಗದ ಮೇಲಿರಲಿ. ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಬನ್ನಿ. ಈಗ ನಿಮ್ಮ ಗಮನವನ್ನ ನಿಮ್ಮ ಮೂಲಾಧಾರ ಚಕ್ರದ ಕಡೆಗೆ ಹರಿಸಿ. ಮೂಲಾಧಾರ ಚಕ್ರ ಬೆನ್ನಿನ ಮೂಳೆಯ ತುದಿಯ ಭಾಗ, ಇಡೀ ಅಸ್ತಿತ್ವಕ್ಕೆ ಆಧಾರವಾಗಿರುವಂತಹ ಒಂದು ಭಾಗ, ಶಕ್ತಿಯ ಸ್ಥಾನ, ನಾಡಿಗಳ ಉಗಮ ಸ್ಥಾನ. ಮೂಲಾಧಾರ ಚಕ್ರ. ಈಗ ಆ ಭಾಗದಲ್ಲಿ ನಿಮ್ಮ ಸಂಪೂರ್ಣ ಗಮನವಿದೆ. ಅಲ್ಲಿ 4 ದಳದ ಕೆಂಪು ಪದ್ಮ ಅರಳಿ ನಿಂತಿದೆ. ವಿಜುವಲೈಸ್ ಮಾಡ್ತಾ ಫೀಲ್ ಮಾಡ್ತಾ ಹೋಗಿ. ಕೆಂಪು ದಳದ ಆ ಕೆಂಪು ಪದ್ಮದ ಮಧ್ಯದಿಂದ ಶಕ್ತಿಯುತವಾದ ಪ್ರಕಾಶಮಾನವಾದ ಆ ಒಂದು ಕೆಂಪು ಬಣ್ಣದ ಶಕ್ತಿ ಹೊರಹೊಮ್ತಾ ಇದೆ. ನಿಮ್ಮ ಇಡೀ ಶರೀರವನ್ನ ಅದು ಆವರಿಸ್ತಾ ಇದೆ. ಪ್ರತಿಯೊಂದು ಕಣಕಣವೂ ಕೂಡ ಆ ಕೆಂಪು ಬಣ್ಣದ ಶಕ್ತಿಯನ್ನ ಸ್ವೀಕಾರ ಮಾಡ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಅದು ಸ್ವೀಕಾರ ಮಾಡಿದಂತೆಲ್ಲ ನಿಮ್ಮ ಪೃಥ್ವಿ ತತ್ವ ಬಲಿಷ್ಠವಾಗ್ತಾ ಇದೆ, ಸಮತೋಲನವಾಗ್ತಾ ಇದೆ, ಶಕ್ತಿಯುತವಾಗ್ತಾ ಇದೆ. ದೇಹದಲ್ಲಿ ಯಾವ ಭಾಗವೆಲ್ಲ ಗಟ್ಟಿ ಭಾಗವಾಗಿದೆಯೋ ಅದೆಲ್ಲವೂ ಕೂಡ ಪೃಥ್ವಿ ತತ್ವವಾಗಿರುತ್ತೆ. ಮೂಳೆಗಳಿರ್ಬೋದು, ಮಾಂಸಖಂಡಗಳಿರಬಹುದು, ಇದೆಲ್ಲವೂ ಕೂಡ ಗಟ್ಟಿ ಪದಾರ್ಥ ಅನ್ನೋದೆಲ್ಲವೂ ಕೂಡ ಪೃಥ್ವಿ ತತ್ವ. ನಿಮ್ಮ ದೇಹದ ಪ್ರತಿಯೊಂದು ಪೃಥ್ವಿ ತತ್ವ ಯಾವುದೆಲ್ಲ ಇದೆ ಆ ಎಲ್ಲ ಅಂಗಗಳು ಶಕ್ತಿಯುತವಾಗ್ತಾ ಇದೆ. ಆ ಭಾಗದಲ್ಲಿರುವಂತ ಎಲ್ಲ ಸಮಸ್ಯೆಗಳು ದೂರವಾಗ್ತಾ ಇದೆ. ಆ ಭಾಗ ಬಲಿಷ್ಠವಾಗ್ತಾ ಇದೆ. ಹಾಗೆ ನಿಮ್ಮ ಪೃಥ್ವಿ ತತ್ವ ಸಮತೋಲನವಾಗ್ತಾ ಇದೆ. ಈಗ ಮೂಲಾಧಾರ ಚಕ್ರದ ಬೀಜ ಮಂತ್ರವನ್ನ ಉಚ್ಚಾರಣೆ ಮಾಡೋಣ. ಅದ್ರ ಮುಖಾಂತರ ಹೊರಹೊಮ್ಮುವಂತ ಕಂಪನ ಇನ್ನಷ್ಟು ನಿಮ್ಮನ್ನ ಶಕ್ತಿಯುತವನ್ನಾಗಿ ಮಾಡ್ತಾ ಹೋಗ್ತಾ ಇರುತ್ತೆ. ಬೀಜ ಮಂತ್ರ ಲಂ 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 ಲಂ
ಮೂಲಾಧಾರ ಚಕ್ರದ ಲಂ ಬೀಜ ಮಂತ್ರದ ಉಚ್ಚಾರಣೆಯಿಂದ ಹೊರಹೊಮ್ತಾ ಇರುವಂತಹ ಆ ಒಂದು ಕಂಪನ ನಿಮ್ಮ ಇಡೀ ನರನಾಡಿಗಳನ್ನ ಆವರಿಸ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಈಗ ಉಸಿರಿನ ಮೂಲಕ ಪ್ರಕೃತಿಯಲ್ಲಿರುವಂತಹ ಆ ಪ್ರಾಣ ಶಕ್ತಿಯನ್ನ ಕೆಂಪು ಬಣ್ಣದ ರೂಪದಲ್ಲಿ ನಿಮ್ಮ ಮೂಲಾಧಾರ ಚಕ್ರದ ಕಡೆಗೆ ಹರಿಸ್ತಾ ಇದ್ದೇವೆ. ಉಸಿರಿನ ಮೂಲಕ ಕೆಂಪು ಬಣ್ಣದ ಶಕ್ತಿಯನ್ನ ಸ್ವೀಕಾರ ಮಾಡ್ತಾ ನಿಮ್ಮ ಮೂಲಾಧಾರ ಚಕ್ರದ ಕಡೆಗೆ ಅದನ್ನ ತುಂಬ್ತಾ ಇದ್ದೀರಿ. ಅಲ್ಲಿಂದ ಆಶ್ ಕಲರ್ ಮುಖಾಂತರ ಬ್ಲಾಕೇಜಸ್ ಅನ್ನ ಉಸಿರಿನ ಮೂಲಕ ಹೊರ ಹಾಕ್ತಾ ಇದ್ದೀರಿ. ಇದನ್ನ ಕ್ಲಿಯರ್ ಆಗಿ ವಿಜುವಲೈಸ್ ಮಾಡ್ತಾ ಹೋಗಿ. ಕೆಂಪು ಬಣ್ಣದ ಆ ಒಂದು ಶಕ್ತಿಯನ್ನ ಉಸಿರಿನ ಮೂಲಕ ತೆಗೆದುಕೊಳ್ತಾ ಇದ್ದೀರಿ. ನಿಮ್ಮ ಉಸಿರು ಈಗ ಕೆಂಪು ಬಣ್ಣದಲ್ಲಿ ಬಂದು ಮೂಲಾಧಾರ ಚಕ್ರದ ಕಡೆಗೆ ತುಂಬುತ್ತಾ ಇದೆ. ಹಾಗೆ ಅಲ್ಲಿರುವಂತಹ ಬ್ಲಾಕೇಜಸ್ ಆಶ್ ಕಲರ್ ಮುಖಾಂತರ ನಿಮ್ಮ ಉಸಿರಿನ ಮುಖಾಂತರ ಹೊರಗೆ ಬರ್ತಾ ಇದೆ. ವಿಜುವಲೈಸ್ ಮಾಡಿ. ಈ ರೀತಿ 3 ಬಾರಿ ಮಾಡಿ. ಈಗ ನಿಮ್ಮ ಗಮನ ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಠಾನ ಚಕ್ರದ ಕಡೆಗೆ ಹರಿಸಿ. ನಾಭಿಯ 4 ಬೆರಳುಗಳ ಕೆಳಗಿರುವುದೇ ಸ್ವಾಧಿಷ್ಠಾನ ಚಕ್ರ. ಸ್ವ ಅಧಿಷ್ಠಾನದ ಚಕ್ರ, ಸ್ವಯಂ ನಾನು ಅನ್ನುವಂತಹ ಅಥವಾ ಐ ಫೀಲ್ ಅನ್ನುವಂತಹ ಮಂತ್ರ ಇರುವಂತಹ ಆ ಒಂದು ಚಕ್ರ. ಜನನೇಂದ್ರಿಯದ ಮೇಲ್ಭಾಗದಲ್ಲಿರುವಂತಹ ಚಕ್ರ. ಈಗ ಆ ಭಾಗದಲ್ಲಿ 6 ದಳದ ಕಿತ್ತಳೆ ಬಣ್ಣದ ಪದ್ಮವನ್ನ ನೋಡ್ತಾ ಬನ್ನಿ. ವಿಜುವಲೈಸ್ ಮಾಡಿ. ಪ್ರಕಾಶಮಾನವಾದ ಕಾಂತಿಯುತವಾದ ಆ ಶಕ್ತಿ ಕಿತ್ತಳೆ ಬಣ್ಣದ ರೂಪದಲ್ಲಿ ಪದ್ಮದ ಮಧ್ಯದಿಂದ ಉತ್ಪತ್ತಿಯಾಗ್ತಾ ಇಡೀ ಶರೀರವನ್ನ ಅದು ಆವರಿಸ್ತಾ ಇದೆ. ಕ್ಲೀನ್ ಮಾಡ್ತಾ ಹೋಗಿ. ಕಿತ್ತಳೆ ಬಣ್ಣದ ಆ ಶಕ್ತಿ ಎನರ್ಜಿ ಶರೀರದ ಪ್ರತಿಯೊಂದು ಕಣಕಣವೂ ಕೂಡ ಆ ಒಂದು ಕಿತ್ತಳೆ ಬಣ್ಣದ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಇದೆ. ಫೀಲ್ ಮಾಡಿ. ಯಾವುದೆಲ್ಲ ದ್ರವ ರೂಪದಲ್ಲಿದೆಯೋ ಅದುವೇ ಜಲತತ್ವ. ಸ್ವಾದಿಷ್ಠಾನ ಚಕ್ರ ಜಲತತ್ವದಿಂದ ಕೂಡಿದೆ. ನಿಮ್ಮ ದೇಹದಲ್ಲಿ ಲಿಕ್ವಿಡ್ ರೂಪದಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಕೂಡ ಜಲತತ್ವವಾಗಿದೆ. ಹಾಗಾಗಿ ಕಿತ್ತಳೆ ಬಣ್ಣದ ಆ ಶಕ್ತಿ ನಿಮ್ಮ ದೇಹದಲ್ಲಿ ಯಾವೆಲ್ಲ ಜಲರೂಪದಲ್ಲಿದೆಯೋ ಅದು ಬ್ಲಡ್ ಆಗಿರ್ಬೋದು, ಸ್ಪರ್ಮ್ ಆಗಿರ್ಬೋದು, ಹೀಗೆ ದ್ರವದ ರೂಪದಲ್ಲಿರುವಂತ ಆ ಎಲ್ಲವನ್ನು ಕೂಡ ಅದು ಶಕ್ತಿಯುಕ್ತವನ್ನಾಗಿ ಮಾರ್ಪಡಿಸ್ತಾ ಇದೆ. ಬಲಯುತವಾಗ್ತಾ ಇದೆ. ಸಮತೋಲನವಾಗ್ತಾ ಇದೆ. ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರಬರ್ತಾ ಇದೆ. ಫೀಲ್ ಮಾಡ್ತಾ ಬನ್ನಿ. ನಿಮ್ಮ ಜಲತತ್ವ ಬ್ಯಾಲೆನ್ಸ್ಡ್ ಆಗಿದೆ. ನಿಮ್ಮ ರಕ್ತ ಶುದ್ಧಿಯಾಗಿದೆ. ಫೀಲ್ ಮಾಡಿ. ಈಗ ಸ್ವಾಧಿಷ್ಠಾನ ಚಕ್ರದ ಬೀಜ ಮಂತ್ರವನ್ನ ಉಚ್ಚಾರಣೆ ಮಾಡೋಣ. ವಂ Vam. Vam. Vam.
ವಂ ಬೀಜ ಮಂತ್ರದ ಉಚ್ಚಾರಣೆಯಿಂದ ಹೊರಹೊಮ್ತಾ ಇರುವಂತಹ ಆ ಒಂದು ಕಂಪನ ನಿಮ್ಮ ಇಡೀ ನರನಾಡಿಗಳನ್ನ ಆವರಿಸ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಈಗ ಉಸಿರಿನ ಮೂಲಕ ಕಿತ್ತಳೆ ಬಣ್ಣದ ಆ ಒಂದು ಎನರ್ಜಿಯನ್ನ ನಿಮ್ಮ ಸ್ವಾದಿಷ್ಠಾನ ಚಕ್ರಕ್ಕೆ ತುಂಬ್ತಾ ಇದ್ದೀರಿ. ಪ್ರಕೃತಿಯಲ್ಲಿರುವಂತಹ ಆ ಕಿತ್ತಳೆ ಬಣ್ಣದ ಆರೆಂಜ್ ಕಲರ್ ಎನರ್ಜಿಯನ್ನ ಉಸಿರಿನ ಮೂಲಕ ದೀರ್ಘವಾಗಿ ಸ್ವೀಕಾರ ಮಾಡ್ತಾ ನಿಮ್ಮ ಸ್ವಾದಿಷ್ಠಾನ ಚಕ್ರಕ್ಕೆ ತುಂಬ್ತಾ ಇದ್ದೀರಿ. ಈಗ ಅಲ್ಲಿಂದ ಆಶ್ ಕಲರ್ ಬ್ಲಾಕೇಜಸ್ ನಿಮ್ಮ ಉಸಿರಿನ ಮೂಲಕ ಹೊರಗೆ ಬರ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಸ್ವಾದಿಷ್ಠಾನ ಚಕ್ರದಲ್ಲಿರುವಂತಹ ಬ್ಲಾಕೇಜಸ್ ಅನ್ನ ಆಶ್ ಕಲರ್ ಅಲ್ಲಿ ಉಸಿರಿನ ಮುಖಾಂತರ ಹೊರ ಹಾಕ್ತಾ ಇದ್ದೀರಿ. ಈ ರೀತಿ 3 ಬಾರಿ ವಿಜುವಲೈಸ್ ಮಾಡ್ತಾ ಹೋಗಿ. ಪ್ರಕೃತಿಯಲ್ಲಿರುವಂತಹ ಆರೆಂಜ್ ಕಲರ್ ಎನರ್ಜಿಯನ್ನ ಉಸಿರಿನ ಮೂಲಕ ಆಳವಾಗಿ ಸ್ವೀಕಾರ ಮಾಡ್ತಾ ಸ್ವಾದಿಷ್ಠಾನ ಚಕ್ರಕ್ಕೆ ತುಂಬ್ತಾ ಇದ್ದೀರಿ. ಹಾಗೆ ಆ ಭಾಗದಲ್ಲಿರುವಂತಹ ಬ್ಲಾಕೇಜಸ್ ಅನ್ನ ಆಶ್ ಕಲರ್ ಅಲ್ಲಿ ಉಸಿರಿನ ಮೂಲಕ ಹೊರ ಹಾಕ್ತಾ ಇದ್ದೀರಿ. ಈಗ ನಿಮ್ಮ ಗಮನ ನಿಧಾನವಾಗಿ ಸ್ವಾದಿಷ್ಠಾನ ಚಕ್ರದ ಕಡೆಯಿಂದ ಮಣಿಪೂರ ಚಕ್ರದ ಕಡೆಗೆ ಹರಿಸಿ. ಮಣಿಪೂರ ಚಕ್ರ ಎಲ್ಲ ನಾಡಿಗಳ ಒಂದು ಉಗಮ ಸ್ಥಾನವಾಗಿರುವಂತಹ ಚಕ್ರ. ಹಳದಿ ಬಣ್ಣದ 10 ದಳದ ಪದ್ಮ ನಾಭಿಯಿಂದ 3 ಬೆರಳು ಮೇಲ್ಭಾಗದಲ್ಲಿರುವುದೇ ಮಣಿಪುರ ಚಕ್ರ. ಅಲ್ಲಿದೆ 10 ದಳದ ಹಳದಿ ಬಣ್ಣದ ಪದ್ಮ. ಆ ಪದ್ಮದ ಮಧ್ಯದಿಂದ ಪ್ರಕಾಶಮಾನವಾದ ಶಕ್ತಿಯುತವಾದ ಆ ಒಂದು ಎನರ್ಜಿ ಹೊರ ಹೊಮ್ತಾ ಇದೆ. ಅದು ಇಡೀ ನಿಮ್ಮ ಶರೀರವನ್ನ ಆವರಿಸ್ತಾ ಇದೆ. ಪ್ರತಿಯೊಂದು ಕಣ ಕಣವೂ ಕೂಡ ಹಳದಿ ಬಣ್ಣದ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಹೇಗೆ ಅಂದ್ರೆ ಈಗ ಸ್ಪ್ರಿಂಕ್ಲಿಂಗ್ ಒಂದು ಹೊಲಗಳಲ್ಲಿ ನಾವು ನೋಡಿದಾಗ ಮಧ್ಯದಲ್ಲಿ ಒಂದು ಕಡ್ಡಿ ತರ ಇರುತ್ತೆ. ಸ್ಪ್ರಿಂಕ್ಲಿಂಗ್ ತಿರುಗ್ತಾ ಇದ್ದಾಗ ಸುತ್ತ ಕೂಡ ನೀರು ಬೀಳ್ತಾ ಹೋಗುತ್ತೆ. ಅದೇ ರೀತಿ ಚಕ್ರ ತಿರುಗದಂತೆಲ್ಲ ಪದ್ಮ ತಿರುಗದಂತೆಲ್ಲ ಚಕ್ರ ರೊಟೇಷನ್ ಆಗ್ತಾ ಆ ಎನರ್ಜಿಯು ಕೂಡ ಹಾಗೆ ನಿಮ್ಮ ಇಡೀ ಶರೀರಕ್ಕೆ ಸ್ಪ್ರಿಂಕ್ಲಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಹಳದಿ ಬಣ್ಣದಲ್ಲಿ ಆ ಒಂದು ಶಕ್ತಿ ಇಡೀ ಶರೀರಕ್ಕೆ ಸ್ಪ್ರಿಂಕ್ಲಿಂಗ್ ಮಾಡ್ತಾ ಇದೆ. ಅದನ್ನ ಪ್ರತಿಯೊಂದು ಕಣ ಕಣವು ಕೂಡ ಹೀರ್ಕೊಳ್ತಾ ಇದೆ. ಈ ರೀತಿ ವಿಜುವಲೈಸ್ ಮಾಡ್ತಾ ಫೀಲ್ ಮಾಡ್ತಾ ಹೋಗಿ. ಶರೀರವನ್ನ ಹಗೂರ ಮಾಡಿ ಬಿಗಿ ಮಾಡಬೇಡಿ. ಈಗ ಮಣಿಪುರ ಚಕ್ರದ ಬೀಜ ಮಂತ್ರ ಉಚ್ಚಾರಣೆ ಮಾಡೋಣ. ರಂ ರಂ ರಂ
ಮಣಿಪುರ ಚಕ್ರದ ಬೀಜ ಮಂತ್ರ ರಂ ಉಚ್ಚಾರಣೆ ಮುಖಾಂತರ ಹೊರ ಹೊಮ್ತಾ ಇರುವಂತ ಕಂಪನ ನಿಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಗ್ನಿಯನ್ನ ಶಕ್ತಿಯುತವನ್ನಾಗಿ ಮಾಡ್ತಾ ಇದೆ. ದೇಹದಲ್ಲಿ ಯಾವುದೆಲ್ಲ ಬಿಸಿಯಾಗಿದೆ, ಯಾವುದು ಪಚನಕ್ಕೆ ಜಠರಾಗ್ನಿಯಾಗಿದೆ, ಯಾವುದು ಮೂಲಕ್ಕೆ ಮೂಲಾಗ್ನಿಯಾಗಿದೆ, ಈ ಪಂಚ ಅಗ್ನಿಗಳನ್ನ ಅದು ಶಕ್ತಿಯುತವನ್ನಾಗಿ ಮಾಡ್ತಾ ಇದೆ, ಬ್ಯಾಲೆನ್ಸ್ಡ್ ಅನ್ನಾಗಿ ಮಾಡ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಈಗ ಪ್ರಕೃತಿಯಲ್ಲಿರುವಂತಹ ಹಳದಿ ಬಣ್ಣದ ಎನರ್ಜಿಯನ್ನ ಉಸಿರಿನ ಮೂಲಕ ಸ್ವೀಕಾರ ಮಾಡ್ತಾ ನಿಮ್ಮ ಮಣಿಪುರ ಚಕ್ರಕ್ಕೆ ತುಂಬ್ತಾ ಇದ್ದೀರಿ. ಹಾಗೆ ಅಲ್ಲಿರುವಂತಹ ಬ್ಲಾಕೇಜಸ್ ಅನ್ನ ಆಶ್ ಕಲರ್ ಅಲ್ಲಿ ಉಸಿರಿನ ಮೂಲಕ ಹೊರ ಹಾಕ್ತಾ ಇದ್ದೀರಿ. ವಿಜುವಲೈಸ್ ಮಾಡ್ತಾ, ಫೀಲ್ ಮಾಡ್ತಾ ಮುಂದುವರಿಸಿ. ಪ್ರಕೃತಿಯಲ್ಲಿರುವಂತಹ ಆ ಒಂದು ಸೂರ್ಯನ ಶಕ್ತಿ, ಹಳದಿ ಬಣ್ಣದ ಆ ಒಂದು ಎನರ್ಜಿಯನ್ನ ಉಸಿರಿನ ಮೂಲಕ ತೆಗೆದುಕೊಂಡು ನಿಮ್ಮ ಮಣಿಪುರ ಚಕ್ರಕ್ಕೆ ತುಂಬ್ತಾ ಇದ್ದೀರಿ. ಹಾಗೆ ಅಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ಹಾಗೂ ಬ್ಲಾಕೇಜಸ್ ಅನ್ನ ಆಶ್ ಕಲರ್ ಅಲ್ಲಿ ಉಸಿರಿನ ಮೂಲಕ ಅದು ಹೊರ ಹೋಗ್ತಾ ಹಾಗೆ ಪ್ರಕೃತಿಯಲ್ಲಿ ಲೀನವಾಗ್ತಾ ಇದೆ. ಪ್ರಕೃತಿಯಲ್ಲಿ ನೀಲವಾದಂತ ಆ ನೆಗೆಟಿವಿಟಿ ವಾಪಸ್ ಅಲ್ಲಿ ಪಾಸಿಟಿವಿಟಿಯಾಗಿ ಬದಲಾಗಿ ಮತ್ತೆ ಹಳದಿ ಬಣ್ಣದ ರೂಪದಲ್ಲಿ ನಿಮ್ಮೊಳಗೆ ಅದು ಪ್ರವೇಶವನ್ನ ಮಾಡ್ತಾ ಇದೆ. ಯಾವಾಗ ಪ್ರಕೃತಿಗೆ ನಮ್ಮನ್ನ ನಾವು ಅರ್ಪಿಸ್ಕೊಳ್ತೀವೋ ನಮ್ಮ ಎಲ್ಲ ಒಂದು ಸಂಸ್ಕಾರಗಳನ್ನ, ಅದು ನೆಗೆಟಿವಿಟಿಯನ್ನ ಶುದ್ಧ ಮಾಡುವಂತ ಪ್ರಕ್ರಿಯೆ ಅಲ್ಲಿ ನಡೀತಾ ಹೋಗುತ್ತೆ. ಫೀಲ್ ಮಾಡ್ತಾ ಹೋಗಿ. ಈಗ ನಿಮ್ಮ ಗಮನ ಮಣಿಪುರ ಚಕ್ರದಿಂದ ಬ್ಯೂಟಿಫುಲ್ ಚಕ್ರ, ಮುಂದಿನದು ಅನಾಹತ ಚಕ್ರ. ಅನ್ಕಂಡೀಷನಲ್ ಲವ್, ಆ ಭಗವಂತನ ಪ್ರೀತಿಯ ಸ್ಥಾನ, ಅವನ ವಾಸಸ್ಥಾನವಾಗಿರುವಂತದ್ದು ಅನಾಹತ ಚಕ್ರ. ಆ ಭಾಗದ ಮೇಲೆ ನಿಮ್ಮ ಗಮನ. ಅನಾಹತ ಚಕ್ರವಿರುವಂತಹ ಸ್ಥಾನವೇ ಎದೆಯ ಮಧ್ಯಭಾಗ. ಅಲ್ಲಿರೋದು 12 ದಳದ ಹಸಿರು ಬಣ್ಣದ ಪದ್ಮ. ಆ ಪದ್ಮದ ಮಧ್ಯಭಾಗದಿಂದ ಪ್ರಕಾಶಮಾನವಾದ ಕಾಂತಿಯುತವಾದ ಹಸಿರು ಬಣ್ಣದ ಎನರ್ಜಿ ಹೊರಹೊಮ್ತಾ ಇದೆ. ಎಗೇನ್ ಸ್ಪ್ರಿಂಕಲ್ ತರ ಆ ಒಂದು ಪದ್ಮ ರೊಟೇಟ್ ಆಗ್ತಿದೆ ಚಕ್ರ. ಹಾಗೆ ಅಲ್ಲಿರುವಂತ ಎನರ್ಜಿ ಕೂಡ ಸ್ಪ್ರಿಂಕಲ್ ತರ ಎಲ್ಲ ಕಡೆ ಅದು ಆವರಿಸ್ತಾ ಇದೆ. ಅಲ್ಲಿ ಹೊರಹೊಮ್ತಾ ಇರುವಂತಹ ಆ ಒಂದು ಎನರ್ಜಿಯನ್ನ ನಿಮ್ಮ ಪ್ರತಿಯೊಂದು ಅಂಗವೂ ಕೂಡ, ಪ್ರತಿಯೊಂದು ಜೀವಕಣವೂ ಕೂಡ ಸ್ವೀಕಾರ ಮಾಡ್ತಾ ಇದೆ. ಇದನ್ನ ವಿಜುವಲೈಸ್ ಮಾಡ್ತಾ, ಫೀಲ್ ಮಾಡ್ತಾ ಹೋಗಿ. ವಾಯು ತತ್ವದ ಅನಾಹತ ಚಕ್ರ ಯಾವುದೆಲ್ಲ ಚಲನೆಗೆ ಕಾರಣವಾಗಿದೆ, ಮೂವ್ಮೆಂಟ್ಗೆ ಕಾರಣವಾಗಿದೆ, ಡ್ರೈವ್ ಚಲನೆಗೆ ಕಾರಣವಾಗಿದೆ, ಅದುವೇ ವಾಯು ತತ್ವ. ನಿಮ್ಮ ಶರೀರದ ವಾಯು ತತ್ವ ಶಕ್ತಿಯುತವಾಗಿದೆ, ಬ್ಯಾಲೆನ್ಸ್ಡ್ ಆಗಿದೆ. ಫೀಲ್ ಮಾಡ್ತಾ ಹೋಗಿ. ಈಗ ಅನಾಹತ ಚಕ್ರದ ಬೀಜ ಮಂತ್ರ ಯಮ್ಮನ ಉಚ್ಚಾರಣೆ ಮಾಡೋಣ. ಉಸಿರು ತಗೊಳ್ಳಿ. ಯಂ.
ಯ ಎಂ ಬೀಜ ಮಂತ್ರದ ಉಚ್ಚಾರಣೆಯಿಂದ ಹೊರಹೊಮ್ತಾ ಇರುವಂತಹ ಆ ಒಂದು ಕಂಪನ ಶರೀರದ ನಾಡಿಯನ್ನೆಲ್ಲ ಆವರಿಸ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಈಗ ಪ್ರಕೃತಿಯಲ್ಲಿರುವಂತಹ ಆ ಒಂದು ಹಸಿರು ಬಣ್ಣದ ಶಕ್ತಿಯನ್ನ ಉಸಿರಿನ ಮೂಲಕ ಸ್ವೀಕಾರ ಮಾಡ್ತಾ ಅನಾಹತ ಚಕ್ರಕ್ಕೆ ತುಂಬ್ತಾ ಇದ್ದೀರಿ. ಅನಾಹತ ಚಕ್ರ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ, ಕಾಂತಿಯುತವಾಗ್ತಾ ಇದೆ, ಮತ್ತಷ್ಟು ಪ್ರಕಾಶಮಾನವಾಗ್ತಾ ಇದೆ. ಈಗ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್, ನಿಮ್ಮ ಎಲ್ಲ ಹಳೆ ಕಹಿ ಘಟನೆಗಳನ್ನ, ಆ ಒಂದು ಭಾವನೆಗಳನ್ನ, ಹೇಳಿಕೊಳ್ಳಲಾಗದಂತ ಭಾವನೆಗಳನ್ನ, ವ್ಯಕ್ತಪಡಿಸಲಾಗದಂತ ಭಾವನೆಗಳನ್ನ, ಅದು ಇಟ್ಕೊಂಡಿರುವಂತ ಭಾವನೆಗಳನ್ನ ಉಸಿರಿನ ಮೂಲಕ ಸಂಪೂರ್ಣವಾಗಿ ಹೊರ ಹಾಕ್ತಾ ಇದ್ದೀರಿ. ಅದು ಉಸಿರಿನ ಮೂಲಕ ಹೊರ ಹೋದಂತೆಲ್ಲ ಹಗೂರವಾದಂತ ಒಂದು ಅನುಭವ, ಎದೆಯಲ್ಲಿ ಏನೋ ಭಾರ ಇಳಿದಂತ ಅನುಭವ, ವಿಶಾಲವಾದಂತ ಅನುಭವ, ಆಳವಾದ ಸಂತೃಪ್ತಿಯ ಅನುಭವ, ಸಮಾಧಾನದ ಅನುಭವ ಫೀಲ್ ಮಾಡ್ತಾ ಹೋಗಿ. ಈಗ ನಿಮ್ಮ ಗಮನ ಅನಾಹತ ಚಕ್ರದಿಂದ ವಿಶುದ್ಧಿ ಚಕ್ರದ ಕಡೆಗೆ ಬರಲಿ. ಗಂಟಲಿನ ಭಾಗದಲ್ಲಿರುವುದೇ ವಿಶುದ್ಧಿ ಚಕ್ರ. ಆ ಭಾಗದಲ್ಲಿ 16 ದಳದ ಆಕಾಶ ನೀಲಿಯ ಬಣ್ಣದ ಪದ್ಮವಿದೆ. ಅದು ತಿರುಗ್ತಾ ಇದೆ, ಫೀಲ್ ಮಾಡ್ತಾ ಹೋಗಿ. ಅದು ತಿರುಗಿದಂತೆಲ್ಲ ಅದರ ಮಧ್ಯಭಾಗದಿಂದ ನೀಲಿ ಬಣ್ಣದ ಶಕ್ತಿ ಹೊರ ಹೊಮ್ತಾ ಇದೆ. ಆ ಶಕ್ತಿ ನಿಮ್ಮ ಇಡೀ ಶರೀರದ ಕಣಕಣವೂ ಕೂಡ ಆವರಿಸ್ತಾ ಇದೆ, ಸ್ವೀಕಾರ ಮಾಡ್ತಾ ಇದೆ ಆ ಶಕ್ತಿಯನ್ನ. ಪ್ರತಿಯೊಂದು ಜೀವಕೋಶವೂ ಕೂಡ ಫೀಲ್ ಮಾಡಿ. ಆಕಾಶ ತತ್ವ ಯಾವುದೆಲ್ಲ ಜಲ್ಲಿನ ರೂಪದಲ್ಲಿ ದೇಹದಲ್ಲಿದೆಯೋ ಅದೆಲ್ಲವೂ ಆಕಾಶ ತತ್ವ. ಒಂದೊಂದು ಅಂಗಕ್ಕೂ ಇಷ್ಟಿಷ್ಟು ಒಂದು ಸ್ಪೇಸ್ ಅನ್ನೋದಿದ್ದಾಗ ಅದರ ಹೇಗೆ ಕಾರ್ಯನಿರ್ವಹಣೆ ಚೆನ್ನಾಗಿ ನಡೀತಿದೆಯೋ ಅದಕ್ಕೆ ಕಾರಣವೇ ಆಕಾಶ ತತ್ವ. ಇದರಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೋ ಅವಾಗ ಸಮಸ್ಯೆಗಳು ಕಾಡ್ತಾ ಬರುತ್ತೆ. ಹಾಗಾಗಿ ನಿಮ್ಮ ಆಕಾಶ ತತ್ವ ಶಕ್ತಿಯುತವಾಗಿದೆ, ಬ್ಯಾಲೆನ್ಸ್ಡ್ ಆಗಿದೆ, ಆರೋಗ್ಯಪೂರ್ಣವಾಗಿದೆ. ಫೀಲ್ ಮಾಡಿ. ಈಗ ವಿಶುದ್ಧಿ ಚಕ್ರದ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡೋಣ. ಹಂ 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 ಬೀಜ ಮಂತ್ರದ ಉಚ್ಚಾರಣೆಯಿಂದ ಹೊರಹೊಮ್ತಾ ಇರುವಂತಹ ಆ ಕಂಪನಗಳು ಇಡೀ ನಿಮ್ಮ ಶರೀರವನ್ನ ಆವರಿಸ್ತಾ ಇದೆ. ನಿಮ್ಮ ಆಕಾಶ ತತ್ವ ಶಕ್ತಿಯುತವಾಗ್ತಾ ಇದೆ, ಆರೋಗ್ಯಪೂರ್ಣವಾಗ್ತಾ ಇದೆ. ಈಗ ಪ್ರಕೃತಿಯಲ್ಲಿರುವಂತಹ ನೀಲಿ ಬಣ್ಣದ ಎನರ್ಜಿಯನ್ನ ಉಸಿರಿನ ಮೂಲಕ ಸ್ವೀಕಾರ ಮಾಡ್ತಾ ನಿಮ್ಮ ವಿಶುದ್ಧಿ ಚಕ್ರಕ್ಕೆ ತುಂಬ್ತಾ ಇದ್ದೀರಿ. ಆಕಾಶ ನೀಲಿ
ಹಾಗೆ ಆ ಭಾಗದಲ್ಲಿ ಹೇಳಿಕೊಳ್ಳಲಾಗದ ಅನೇಕ ಘಟನೆಗಳು, ಸತ್ಯ ಹೇಳಿಕೊಳ್ಳಲಾಗದೇ ಇರುವಂತದ್ದು, ಸುಳ್ಳು ಮುಚ್ಚಿಟ್ಟಿರುವಂತದ್ದು ಎಲ್ಲವೂ ಕೂಡ ಅಂದ್ರೆ ನಿಮ್ಮ ಅಪರಾಧಿ ಭಾವನೆ, ಕೀಳರಿಮೆಯ ಭಾವನೆ, ನಾನು ತಪ್ಪು ಮಾಡಿದ್ದೇನೆ ಅನ್ನುವಂತಹ ಆ ಎಲ್ಲ ಭಾವನೆಯನ್ನ ಸಂಪೂರ್ಣವಾಗಿ ಉಸಿರಿನ ಮೂಲಕ ಹೊರ ಹಾಕ್ತಾ ಇದ್ದೀವಿ. ಅದು ಆಶ್ ಕಲರ್ ಅಲ್ಲಿ ಸಂಪೂರ್ಣವಾಗಿ ಹೊರಬಂದು ಪ್ರಕೃತಿಯಲ್ಲಿ ಲೀನವಾಗ್ತಾ ಇದೆ. ಯಾರೊಂದಿಗೂ ಹೇಳಲಾಗದ ಗುಟ್ಟು, ಅದು ಹೇಳ್ಕೋಬೇಕಾಗಿತ್ತು ಅನ್ನುವಂತಹ ಒಂದು ಭಾವನೆ ಈಗ ಪ್ರಕೃತಿಯೊಂದಿಗೆ ಹೇಳ್ಕೊಳ್ತಾ ಇದ್ದೀರಿ. ಸಂಪೂರ್ಣವಾಗಿ ಆ ಗುಟ್ಟನ್ನ ಪ್ರಕೃತಿಯೊಂದಿಗೆ ಲೀನವನ್ನ ಮಾಡ್ತಾ ಇದ್ದೀರಿ. ಇನ್ನ ನಿಮ್ಮ ಬಳಿ ಯಾವ ಗುಟ್ಟಿಲ್ಲ, ಯಾವ ಅಪರಾಧಿಯ ಭಾವನೆಯೂ ಇಲ್ಲ, ಯಾವ ಅಸತ್ಯದ ಒಂದು ಭಾವನೆಯೂ ಇಲ್ಲ. ಎಲ್ಲವನ್ನ ಸಂಪೂರ್ಣವಾಗಿ ನಿಮ್ಮ ಗಂಟಲಿನ ಭಾಗದಿಂದ ಪ್ರಕೃತಿಗೆ ಸೇರಿಸ್ತಾ ಇದ್ದೀರಿ. ಅಲ್ಲಿ ಹದೂರವಾದಂತ ಅನುಭವ, ಖಾಲಿಯಾದಂತ ಅನುಭವ, ಶಕ್ತಿಯುತವಾಗಿರುವಂತ ಒಂದು ಅನುಭವ, ಆರೋಗ್ಯಪೂರ್ಣವಾದಂತ ಒಂದು ಅನುಭವ ಆಗ್ತಾ ಇದೆ. ಏನೋ ಒಂದು ಒಳಗಿದ್ದಂಥದ್ದು, ಅದುಮಿಟ್ಟಂಥದ್ದು ಒಮ್ಮೆಲೆ ಹೊರಗೆ ಬಂದಾಗ ಯಾವ ರೀತಿ ಖಾಲಿಯಾದಂತ ಅನುಭವ, ಆ ಒಂದು ಫೀಲ್ ಮಾಡಿ ಗಂಟಲಿನ ಭಾಗದಲ್ಲಿ. ಉಸಿರು ಕೂಡ ಸರಾಗವಾಗಿ ಒಳಗೆ ಹೋಗ್ತಾ ಇದೆ, ಅಡೆತಡೆ ಇಲ್ಲದೆ ಒಳಗೆ ಹೋಗ್ತಾ ಇದೆ. ಹಾಗೆ ಉಸಿರು ಕೂಡ ಅಡೆತಡೆ ಇಲ್ಲದೆ ಹೊರಗೆ ಬರ್ತಾ ಇದೆ. ಫೀಲ್ ಮಾಡಿ. ಈಗ ನಿಮ್ಮ ಗಮನ ವಿಶುದ್ಧಿ ಚಕ್ರದಿಂದ ಹಾಗೆ ಆಜ್ಞಾ ಚಕ್ರದ ಕಡೆಗೆ ಹರಿಸಿ, ಅತಿ ಅದ್ಭುತ ಶಕ್ತಿ ಇರುವಂತಹ ಒಂದು ಚಕ್ರ, ಆಜ್ಞಾ ಚಕ್ರ, ನಿಮ್ಮ ಅಂತಃಪ್ರಜ್ಞೆ, ಇಂಟ್ಯೂಷನ್ ಪವರ್, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆ, ಬ್ಯಾಲೆನ್ಸ್ಡ್ ಮೈಂಡ್, ಕ್ರಿಯೇಟಿವ್ ಮೈಂಡ್, ಎಲ್ಲ ಸಾಧ್ಯತೆಗಳನ್ನ ಒಳಗೊಂಡಿರುವಂತಹ ಚಕ್ರ, ಅದುವೇ ಆಜ್ಞಾ ಚಕ್ರ. ಥರ್ಡ್ ಐ ಅಂತನೂ ಕೂಡ ಇದನ್ನ ಕರೆಯಲಾಗತ್ತೆ. ಎರಡು ಹುಬ್ಬುಗಳ ಮಧ್ಯೆ ಇರುವುದೇ ಆಜ್ಞಾ ಚಕ್ರ. ಇದು ಎರಡು ದಳಗಳನ್ನ ಹೊಂದಿರುವಂತಹ ಕಡು ನೀಲಿಯ ಬಣ್ಣದಲ್ಲಿರುತ್ತೆ, ರಾಯಲ್ ಬ್ಲೂ ಅಥವಾ ಇಂಡಿಗೋ ಬ್ಲೂ. ಆ ಭಾಗದಿಂದ ಹೊರ ಹೊಮ್ತಾ ಇರುವಂತಹ ಉಜ್ವಲವಾದ ಪಂಚಭೂತಗಳ ಆ ಒಂದು ಬೆಳಕು, ಪೃಥ್ವಿ ತತ್ವ, ವಾಯು ತತ್ವ, ಜಲತತ್ವ, ಅಗ್ನಿ ತತ್ವದಿಂದ, ಆಕಾಶ ತತ್ವದಿಂದ ಕೂಡಿದಂತಹ ಎಲ್ಲ ತತ್ವಗಳ ಒಟ್ಟಾರೆ ಬೆಳಕು ನಿಮ್ಮ ಆಜ್ಞಾ ಚಕ್ರದಲ್ಲಿ ಈಗ ಪ್ರಜ್ವಲಿಸ್ತಾ ಇದೆ. ಅದು ಪ್ರಜ್ವಲವಾದಂತೆಲ್ಲ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗ್ತಾ ಇದೆ, ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗ್ತಿದೆ, ನಿಮ್ಮ ಮೈಂಡ್ ಬ್ಯಾಲೆನ್ಸ್ಡ್ ಆಗ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ಆ ಭಾಗದ ನಾದವೇ ಪ್ರಣವನಾದ. ಇಲ್ಲಿ ಬೀಜ ಮಂತ್ರ ಬರುವುದಿಲ್ಲ, ಕೇವಲ ನಾದ ಬರುತ್ತೆ. ಅದು ಪ್ರಣವನಾದ, ಬ್ರಹ್ಮಾಂಡದ ನಾದವಾಗಿದೆ. ಓಂ ಅನ್ನುವಂಥದ್ದು. ಅದನ್ನ ಉಚ್ಚಾರಣೆ ಮಾಡ್ತಾ ಬರೋಣ. ಗಮನ ಎರಡು ಹುಬ್ಬುಗಳ ಮಧ್ಯದಲ್ಲಿ ಇರಲಿ.
ಓಂಕಾರನಾದ, ಪ್ರಣವನಾದ, ಬ್ರಹ್ಮಾಂಡನಾದ, ನಮ್ಮ ಅನಾಹತನಾದ, ಮೈಯೆಲ್ಲ ರೋಮಾಂಚನವಾದಂತ ಅನುಭವ, ಶರೀರದ ಕಣ ಕಣವೆಲ್ಲ, ರೋಮಗಳೆಲ್ಲ ಓಂ ಅನ್ನುವಂತಹ ನಾದದಿಂದ ತುಂಬಿ ಹೋಗ್ತಾ ಇದೆ. ಕಿವಿಯಲ್ಲೂ ಓಂಕಾರ, ಕಣ್ಣಿನಲ್ಲೂ ಓಂಕಾರ, ಶರೀರದ ಕಣ ಕಣವು ಕೂಡ ಓಂಕಾರ ನಾದವನ್ನ ಮಾಡ್ತಾ ಇದೆ. ಕ್ಲೀನ್ ಮಾಡ್ತಾ ಹೋಗಿ. ಓಂಕಾರ ನಾದದಿಂದ ಹೊಮ್ತಾ ಇರುವಂತಹ ಆ ಒಂದು ಕಂಪನ ನಿಮ್ಮ ಇಡೀ ಶರೀರವನ್ನ ಆವರಿಸ್ತಾ ಇದೆ. ನಮ್ಮೊಳಗಿರುವ ನಾದವೂ ಅದೇ, ಬ್ರಹ್ಮಾಂಡದ ನಾದವೂ ಅದೇ. ಒಂದಕ್ಕೊಂದು ಹಾರ್ಮೋನ್ ಸಾಮರಸ್ಯವಾದಾಗ ಅಲ್ಲಿ ಎಲ್ಲ ಸಾಧ್ಯತೆಗಳು ಸಾಧ್ಯವಾಗುತ್ತೆ. ಈಗ ಪ್ರಕೃತಿಯಲ್ಲಿರುವಂತಹ ಆ ಕಡು ನೀಲಿಯ ಇಂಡಿಗೋ ಕಲರ್ನ ಎನರ್ಜಿಯನ್ನ ಉಸಿರಿನ ಮೂಲಕ ಸ್ವೀಕಾರ ಮಾಡ್ತಾ ಇದ್ದೀರಿ. ಉಸಿರಿನ ಮೂಲಕ ನೀವು ಸ್ವೀಕಾರ ಮಾಡಿದಾಗ ಅದು ನಿಮ್ಮ ಮೂಗಿನಿಂದ ಹಾಗೆ ಮೇಲ್ಮುಖವಾಗಿ ಹೋಗ್ತಾರ ವಿಜುವಲೈಸ್ ಮಾಡ್ಬೇಕು. ಅಥವಾ ಉಸಿರನ್ನ ನೀವು ತೆಗೆದುಕೊಳ್ಳುವಾಗ ನಿಮ್ಮ ನೆತ್ತಿಯ ಮುಖಾಂತರ ನಿಮ್ಮ ಹಣೆ ಭಾಗಕ್ಕೆ ಆ ಒಂದು ರಾಯಲ್ ಇಂಡಿಗೋಗಳು ಇಳಿತಾ ಇರೋ ತರ ವಿಜುವಲೈಸ್ ಮಾಡ್ಬೇಕು. ಹಾಗೆ ಆಜ್ಞಾ ಚಕ್ರದಲ್ಲಿರುವಂತ ಎಲ್ಲ ಬ್ಲಾಕೇಜಸ್ ಅನ್ನ, ಅದು ಸೈನಸೈಟಿಸ್ ಪ್ರಾಬ್ಲಮ್ ಇರ್ಬೋದು, ಮೈಗ್ರೇನ್ ಪ್ರಾಬ್ಲಮ್ ಇರ್ಬೋದು, ಶಾರೀರಿಕ ಒಂದು ಸಮಸ್ಯೆ, ಮಾನಸಿಕ ಸಮಸ್ಯೆ ಎಲ್ಲವನ್ನು ಕೂಡ ಉಸಿರಿನ ಮೂಲಕ ಹೊರ ಹಾಕ್ತಾ ಇದ್ದೀರಿ. ಫೀಲ್ ಮಾಡ್ತಾ ಹೋಗಿ. ಶರೀರವನ್ನ ಹಗೂರ ಮಾಡಿ, ಸಡಿಲ ಮಾಡಿ, ಬಿಗಿ ಮಾಡೋದು ಬೇಡ, ನಿದ್ರೆ ಮಾಡಬೇಡಿ. ಈಗ ವಿಶುದ್ಧಿ ಆಜ್ಞಾ ಚಕ್ರದಿಂದ ನಿಮ್ಮ ಗಮನ ಹಾಗೆ ಸಹಸ್ರಾರ ಕಡೆಗೆ ಹರಿವಿ. ತಲೆಯ ನೆತ್ತಿಯ ಭಾಗ ಬ್ರಹ್ಮರಂಧ್ರ ಅನಿಸಿಕೊಳ್ಳುವಂತಹ ಭಾಗವೇ ನಮ್ಮ ಸಹಸ್ರಾರ ಚಕ್ರ. ಹೆಸರೇ ಹೇಳುವಂತೆ ಸಹಸ್ರ ದಳಗಳನ್ನ ಹೊಂದಿರುವಂತಹ, ಅಂದ್ರೆ ಸಹಸ್ರ ರೀತಿಯಲ್ಲಿ ನಮ್ಮ ಸಾಧ್ಯತೆಗಳಿದೆ. ಏನು ಬೇಕಾದ್ರೂ ಮನುಷ್ಯ ಪಡೆದುಕೊಳ್ಳುವಂತ ಸಾಧ್ಯತೆ. ಆ ದಳಗಳು ಒಂದೊಂದೇ ಅಳ್ತಾ ಸಾವಿರ ದಳಗಳು ಅರಳ್ತಾ ಇದೆ. ಅಲ್ಲಿ ನೇರಳೆ ಬಣ್ಣದ ಒಂದು ಶಕ್ತಿ ಇಡೀ ನಿಮ್ಮ ಶರೀರವನ್ನ, ಪ್ರತಿಯೊಂದು ಕಣವನ್ನು ಕೂಡ ಅದು ಆವರಿಸ್ತಾ ಇದೆ. ಹಾಗೆ ಪ್ರಕೃತಿಯಲ್ಲಿರುವಂತಹ ಆ ಒಂದು ಬೆಳಕು ಧಾರಾಕಾರವಾಗಿ ಸಹಸ್ರಾರ ಚಕ್ರದ ಮೂಲಕ ನಿಮ್ಮ ಇಡೀ ಶರೀರವನ್ನ ಆವರಿಸ್ತಾ ಇದೆ. ಅದು ಮೊದಲು ಆಜ್ಞಾ ಚಕ್ರವನ್ನ ತುಂಬಿ, ಅಲ್ಲಿಂದ ಹರಿದು ವಿಶುದ್ಧಿ ಚಕ್ರವನ್ನ ತುಂಬಿ, ಅಲ್ಲಿಂದ ಹರಿದು ಅನಾಹತ ಚಕ್ರವನ್ನ ತುಂಬಿ, ಅಲ್ಲಿಂದ ಮಣಿಪುರ ಚಕ್ರವನ್ನ ತುಂಬಿ, ಅಲ್ಲಿಂದ ಸ್ವಾಧಿಷ್ಠಾನ ಚಕ್ರವನ್ನ ತುಂಬಿ, ಅಲ್ಲಿಂದ ಮೂಲಾಧಾರ ಚಕ್ರವನ್ನ ತುಂಬಿ. ಈಗ ನಿಮ್ಮ 6 ಚಕ್ರಗಳು, ಅಂದ್ರೆ 7 ಚಕ್ರಗಳು, ಪ್ರತಿಯೊಂದು ನರನಾಡಿಗಳು, ಪ್ರತಿಯೊಂದು ಕಣಕಣವು ಕೂಡ ಬೆಳಕಿನ ರೂಪದಲ್ಲಿ ನಿಮಗೆ ಗೋಚರಿಸ್ತಾ ಇದೆ. ನಿಮ್ಮ ಇಡೀ ಶರೀರ ಬೆಳಕಿನ ಶರೀರವಾಗಿದೆ, ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಕ್ಲೀನ್ ಮಾಡ್ತಾ ಹೋಗಿ. ಈಗ ಮೂಲಾಧಾರ ಚಕ್ರದಲ್ಲಿ, ಅಂದ್ರೆ ಮೂಲ ಭಾಗದಲ್ಲಿರುವಂತಹ ಕುಂಡಲಿ ಹಾಗೆ ನಿಮ್ಮ ಬೆನ್ನಿನ ಮೂಳೆಯ ಮುಖಾಂತರ ಜಾಗೃತಾವಸ್ಥೆಯಲ್ಲಿದ್ದು ಹಾಗೆ ಮೇಲ್ಮುಖವಾಗಿ ಬಂದು ನಿಮ್ಮ ಸಹಸ್ರಾರದಲ್ಲಿರುವಂತಹ ಆ ಒಂದು ಶಿವನನ್ನ ಸೇರುವಂತಹ ಒಂದು ಸಮಯ. ಶಕ್ತಿಯನ್ನ ಜಾಗೃತಗೊಳಿಸಿ. जगज्जालपालं गजत्कण्ठमालं शरचन्द्रबालं महानित्यकालं नभोनीलकायं दुरावारमायं
सुपद्मा सहायं भजेऽहम् सदा बोधिवासं गलत्पुष्पहासं जगत्सन्निवासं शतादित्यमासं गदाचक्रशस्त्रं प्रसद्दीप्तवस्त्रम् असच्चारुवक्त्रं भजेऽहम् रमाकण्ठहारं श्रुतिव्रातसारं जनार्दनविहारं नाराहारहारं चिदानन्दरूपं मनोहरस्वरूपं धृतानेकरूपं भजेऽहम् जराजन्महीनं परानन्दहीनं समाधानहीनं सदैवानलीनं जगज्जन्महेतुं सुरानीकहेतुं त्रिलोकैकसेतुं भजेऽहम् शयानं विमुक्तिर्निदानं हरारतिमानं स्वभक्तानुकूलं जगत्तीक्षमूलं निरस्ताशूलं भजे समस्तवरेशं हृदयेशं जगद्विन्दलेशं हृदाकाशलेशं सदा दिव्यदेहं विमुक्ताखिलेहं सुवैकुण्ठगेहं भजेऽहम् सुराली बलिष्ठं त्रिलोकी वरिष्ठं गुरूणां गरिष्ठं स्वरूपैकनिष्ठं सदा योधधीरं महावीरवीरं महाबोधिधीरं भजेऽहम् रमाभागं कलाजागं कृताधीनयागं गतारागरागं मुनीन्द्रैः सुगीतं सुरैः सम्परीतं गुणौघैरतीतं भजेऽहम् श्रीहरि श्रीमन्नारायण। ओम नमो भगवते वासुदेवाय। हरि ಈಗ ನಿಧಾನವಾಗಿ, ತುಂಬಾ ನಿಧಾನವಾಗಿ ನಿಮ್ಮ ಗಮನವನ್ನ ಮೊದಲು ನಿಮ್ಮ ಉಸಿರಿನ ಕಡೆಗೆ ಹರಿಸಿ,
ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಉಸಿರಾಟ ನಿಮ್ಮ ಅನುಭವಕ್ಕೆ ಬರಲಿ. ಈಗ ಹಾಗೆ ಶರೀರವನ್ನ ಹಗೂರ ಮಾಡಿ ಉಸಿರನ್ನು ಹೊರ ಹಾಕ್ತಾ ಶರೀರ ಹಗೂರವಾಗ್ತಾ ಇದೆ. ನಾನು 1ರಿಂದ 10ರವರೆಗೆ ಎಣಿಸ್ತಾ ಹೋಗ್ತೇನೆ. ನಾನು ಎಣಿಸಿದ ನಂತರ ನೀವು ಹಂತ ಹಂತವಾಗಿ ಶರೀರವನ್ನ ಹಗೂರ ಮಾಡ್ತಾ ರಿಲ್ಯಾಕ್ಸ್ ಆಗ್ತಾ ಸ್ಥಿತಿಯಿಂದ ಹೊರಗೆ ಬರಬೇಕು. 1 ಹಗೂರ, 2 ಹಗೂರ, 3 ಹಗೂರ, 4 5 6 7 ಹಗೂರ, 8 ಮತ್ತಷ್ಟು ಹಗೂರ, 9 ಹಗೂರ, 10 ದೀರ್ಘವಾಗಿ ಸುತ್ತೋಳಿ. ನಿಧಾನವಾಗಿ ಉಸಿರನ್ನ ಹಾಕಿ ಉಸಿರನ್ನ ಹಾಕುವಾಗ ಎಲ್ಲ ಟೈಟ್ನೆಸ್ ಪೂರ್ತಿಯಾಗಿ ಹೊರ ಹಾಕಿ. ಈಗ ಟೇಕ್ ಯುವರ್ ಓನ್ ಟೈಮ್. ಸಾಧ್ಯವಾದ್ರೆ ಕೈಗಳು ಹಾಗೂ ಕಾಲು ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಎಲ್ಲೂ ಕೂಡ ಒತ್ತಡ ಇರಬಾರ್ದು, ಆತುರತೆ ಇರಬಾರ್ದು, ಅರ್ಜೆನ್ಸಿ. ಟೇಕ್ ಯುವರ್ ಓನ್ ಟೈಮ್. ಎರಡು ಹಸ್ತಗಳನ್ನ ಪರಸ್ಪರ ಮುಚ್ಚಿ ಶಾಖವನ್ನ ಕಣ್ಣಿಗೆ ಕೊಟ್ಟು ಹಸ್ತ ನೆತ್ತಿಯ ಮೇಲಿರ್ಲಿ. ಕ್ಲೀನ್ ಮಾಡಿ ಕೆನ್ನೆಗೆ. ಯಾಕೆ ಈ ರೀತಿ ಮಾಡ್ತೀವಿ ಅಂದ್ರೆ ಈ ಶಾಖದಿಂದ ನಮ್ಮ ಒಂದೊಂದು ಅಂಗಗಳು ಎಚ್ಚರವಾಗ್ತಾ ಇರುತ್ತೆ. ಅವು ಕೂಡ ಈ ಆನಂದದಲ್ಲಿ ಮುಳುಗೋಗಿರುತ್ತೆ. ಮತ್ತೆ ಕೆಲಸ ಮಾಡ್ಬೇಕಲ್ಲ ಕರೆಕ್ಟ್ ಆಗಿ. ಮತ್ತೆಲ್ಲ ರಿಲೈಸ್, ಮತ್ತೆ ಅವುಗಳನ್ನ ಆಕ್ಟಿವ್ ಮೋಡ್. ಹಸ್ತವನ್ನು ಪರಸ್ಪರ ಮುಚ್ಚಿ ಶಾಖ ಕಣ್ಣಿಗೆ. ಹಸ್ತದ ಒಳಗೆ ಕಣ್ಣುಗಳನ್ನ ಬಿಟ್ಟು ಕೈಗಳನ್ನು ಪಕ್ಕಕ್ಕೆ ಸರಿಸಿ ಲೈಟ್ ಹಾಕಿ. ಎಲ್ಲ ಸ್ಥಿತಿಯಿಂದ ಹೊರಗೆ ಬಂದ್ಮೇಲೆ ಫುಲ್ ಒಂದ್ ರೀತಿ ಚೇಂಜ್ ಆಗ್ಬೋದು. ಸ್ಕ್ರೀನ್ ಒಂಥರ ಫುಲ್ ಇದಾಗ್ಬಿಟ್ಟಿರುತ್ತೆ, ಉಳಿತಾ ಇರುತ್ತೆ ಹಂಗೆ. ಮೀಟಿಂಗ್ ಏನ್ ಮಾಡೋಣವಾ? ಎಕ್ಸ್ಪೀರಿಯನ್ಸ್ ಯಾರಾದ್ರೂ ಶೇರ್ ಮಾಡೋದಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಮೀಟಿಂಗ್ ಏನ್ ಮಾಡ್ತೀನಿ. ಎಸ್ ಸಹಸ್ರ